ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದ ಪೂಜಾಸನವಾಣಿಯರ ಪಾದಾಂಬುಜಕ್ಕೆ ಪುಟಮಡುತ್ತ ವರ್ಣಿಪಿನಿ ಕಥಾಮೃತವ ರೂಢಿ ಬಾಲಕ ರಾಮ ರಾಜ್ಯವು ಬಿಟ್ಟಿಲ್ಲ ಜೋಡಗಲಿ ಭೂಪನೆಂಬುದನರಿತು ಲಕ್ಷ್ಮಣ ರಾಮ ರಾಜ್ಯವು ಬಿಟ್ಟಿಲ್ಲ ಜೋಡಗಲಿ ಭೂಪನೆಂಬುದನರಿತು ಲಕ್ಷ್ಮಣ ಕೇಳಾವಳಿ ಕೈಕೆಯಲು ಬಂದಗ್ರಜನ ಕೂಡಿ ಬಳಿಗಿಂತೆಂದನು ಆರಾಧಿಸುವ ಅಗ್ನಿಯೇ ಅಪಾಯವನ್ನು ತಂದೊಡ್ಡಿದಂತೆ, ಅಮೃತವೇ ವಿಷದ ವಿಪರಿಣಾಮವನ್ನುಂಟು ಮಾಡಿದಂತೆ, ಸಾಕೇತದಲ್ಲಿ ಕಾಣ್ತಾ ಇರುವ ಈ ಅನಾಹುತಗಳು ಅಮ್ಮ ಅಂತ ಮನದುಂಬಿ ಕರೆದಂತಹ ಕೈಕಾದೇವಿಯ ಇರವೋ, ಅವಳ ವರ್ತನೆಯೋ ಮಾತೋ ಲಕ್ಷ್ಯವೋ, ರೂಢಿ ಯಾವುದರಿಂದ ಪಾಲಿತವಾಗುತ್ತಾ ಉಂಟೋ ಆ ರೂಢಿಯನ್ನು ಅನಾಥವಾಗಿಸುವಲ್ಲಿ ಪ್ರವೃತ್ತವಾಗಿದೆ ಅಂತ ಸ್ಪಷ್ಟ. ರೂಢಿ ಅಂದ್ರೆ ಸತ್ಸಂಪ್ರದಾಯ ಅಂತ ಒಂದರ್ಥ, ಈ ಭೂತಲ ಅಂತ ಸ್ಥೂಲ ಅರ್ಥ. ನಮಗೆ ಅಭ್ಯಾಸವಾದಂತಹ ವಿಚಾರಗಳು ಅಂತ ಮತ್ತೊಂದು ನೆಲೆ ಅದ. ಯಾವ ನೆಲೆಯಿಂದ ಆ ಶಬ್ದವನ್ನು ವಿವೇಚಿಸಿದರು? ರೂಢಿ ಪಾಲಕ ರಾಮನೇ. ರೂಢಿ ಅಂದ್ರೆ ಭೂಮಿ ಅಂತ ಹೇಳೋಣವೋ, ಪಟ್ಟಾಭಿಷೇಕದ ನಿರ್ಣಯ ಆದದ್ದು ನಿನ್ನೆ ಇರಬಹುದು. ಹೃತ್ಪದ್ಮ ಪೀಠದಲ್ಲಿ ಅವನು ಪ್ರಭುವಾಗಿ ವಿರಾಜಿತನಾಗಿ ಕಾಲ ಎಷ್ಟು ಕಳೆಯಿತು ಈ ಸಾಕೇತದಲ್ಲಿ. ಹಾಗಾದ್ರೆ ಅವರೆಲ್ಲ ಮನೋಮಂದಿರದ ಸುಭದ್ರ ಪೀಠದಲ್ಲಿ ರಾಮನನ್ನೇ ಪ್ರಭುವಾಗಿ ಸ್ಥಾಪಿಸುವುದಕ್ಕೆ ಕಾರಣವಾದದ್ದೇನು? ಯಾರದ್ದೋ ನಿರ್ಣಯವನ್ನು ಆಧರಿಸಿ ಸಿಗಬಹುದಾದ ಸಂಪತ್ತೋ ದಂಡವೋ ಅಥವಾ ಇನ್ನಿತರ ವಸ್ತು ವಿಷಯಗಳು ಅಲ್ಲೂ ಅಲ್ಲ. ಆ ವ್ಯಕ್ತಿತ್ವದೆಡೆಗೆ ಅನಿರ್ವಚನೀಯವಾದ ಒಂದು ಶ್ರದ್ಧೆ ಸಾಕೇತದ ಈ ಸತ್ವವಾಗಿಯೇ ಮೂಡಿ ಬಂದದ್ದು ನಾವೆಲ್ಲ ಗಮನಿಸ್ತಾ ಇರುವ ಸತ್ಯ. ಶ್ರದ್ಧೆಯನ್ನು ತರ್ಕದ ನಿಕಷ ಕೊಟ್ಟು ಅದು ಯಾಕಾಯಿತು, ಯಾವಾಗಿನಿಂದ ಆಯಿತು, ಹೇಗಾಯಿತು, ಎಲ್ಲಿಯ ತನಕ ಆಗಿ ಉಳಿಯಬೇಕು, ಇದನ್ನು ನಾವು ವಿವೇಚಿಸುವುದಕ್ಕಿಲ್ಲ. ಬದುಕಿನ ಜೊತೆಯಲ್ಲಿ ಶ್ರದ್ಧೆಯನ್ನು ಸಮನ್ವಿತವಾಗಿಸಬೇಕು ಅಲ್ಲ, ಬದುಕನ್ನು ಆ ಶ್ರದ್ಧೆಗೆ ಅನುಕೂಲವಾಗುವಂತೆ ಸಮನ್ವಿತವಾಗಿಸಬೇಕು. ಆದ್ದರಿಂದಲೇ ಬದುಕು ಉತ್ಪಥದಲ್ಲಿ ಉದ್ಧಾರದ ಮಾರ್ಗದಲ್ಲಿ ಮುನ್ನಡೆಯುತ್ತದೆ ಅಂತ ಪ್ರಾಜ್ಞರಾದವರ ಅಂಬೋಣ. ಆ ಶ್ರದ್ಧಾ ಮೂಲವಾಗಿಯೇ ರಾಮನನ್ನು ಆಧರಿಸಿ ಆರಾಧಿಸುವ ಮಟ್ಟಕ್ಕೇರಿರಬಹುದಾದ ಸಾಕೇತಕ್ಕೆ ರೂಢಿ ಪಾಲಕ ಇಲ್ಲ ಅಂತಾದರೆ ಅನಾಥತ್ವ ಅಲ್ವೋ ಬರುವುದು. ಸತ್ಸಂಪ್ರದಾಯ ಸಾಕೇತದಲ್ಲಿ ರಾಜಕುಮಾರನಾಗಿ ಉದಿಸಿದ ಜ್ಯೇಷ್ಠನಿಗೆ ಪಟ್ಟ ಎಂಬುದು ಸತ್ಸಂಪ್ರದಾಯ. ಆ ಸಂಪ್ರದಾಯವೇ ಅನಾಥವಾಗುವಂತಹ ಒಂದು ದುಸ್ಥಿತಿ ಅಲ್ಲ. ನಮಗೆ ಅಭ್ಯಾಸ ಆದ ವಿಷಯಗಳು ಅಂತಂದ್ರೆ ರಾಮನನ್ನು ಅನುಸರಿಸಿ ಯಾರೆಲ್ಲ ಅಭ್ಯಸ್ತರಾಗಿದ್ದಾರೋ ಅವರೆಲ್ಲರೂ ಗತಿಚ್ಯುತರಾದಂತೆ, ಲಕ್ಷ್ಯಹೀನರಾದಂತೆ,
ನರಳಬೇಕಾದ ಅನಿವಾರ್ಯವಾದ ದುಸ್ಥಿತಿ ಪ್ರಾಪ್ತ ಆಗ್ತಾ ಉಂಟು. ರಾಮೊಬ್ಬ ಇಲ್ಲ ಅಂತಾಗ್ತಾನಾದರೆ ಏನು ಮಾಡ್ಲಿಕ್ಕೆ ಹೊರಟಿದ್ದಾಳೆ ಅಮ್ಮ? ಸಾಧ್ಯವೇ? ಹಿರಿಯರ ಆಡಿದ ಮಾತು ಕೇಳುತ್ತೇವೆ ನಾವು. ಅಪ್ಪನಿಗೆ ಸಂಸ್ಕಾರದ ಕುರಿತಾಗಿ, ಸಂತಾನದ ಅಭ್ಯುತ್ಥಾನದ ಕುರಿತಾಗಿ ಆಶೋತ್ತರಗಳನ್ನು ಹೊಂದುವಂತಹ ಪ್ರವೃತ್ತಿ ಮನಸ್ಸಿನಲ್ಲಿದ್ದರೆ, ಅಮ್ಮನ ಮನಸ್ಸು ಯಾವತ್ತೂ ಆತಂಕ ಭರಿತವಾಗಿ ಇರ್ತದಂತೆ ಸಂತಾನದ ಕುರಿತಾಗಿ. ಮನೆ ಬಿಟ್ಟಗಲಿದ ಮಗು ಬರಲಿಲ್ಲ ಅಂತಾದ್ರೆ ಕಾರ್ಯದಲ್ಲೇನೋ ತೊಡಕಾಗಿರಬಹುದು, ಅಥವಾ ಅತ್ಯಂತ ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡುವಾಗ ಮಗನಿಗೆ ಸಮಯ ಅಧಿಕ ತಗಲಿರಬಹುದು. ಹೀಗೆ ಹಿತೈಷಿಗಳಾದವರು ಚಿಂತಿಸಿದರೆ, ಹಿತೈಷಿಗಳಲ್ಲಿ ಹಿತೈಷಿ ಎನಿಸಿದ ತಾಯಿ ಚಿಂತಿಸುವುದು ಮಗನಿಗೇನಾದ್ರೂ ಅಪಾಯ ಬಂತು ಅಂತ. ಯಾಕೆ? ತಾಯ್ತನವೇ ಕಾರಣ. ತನ್ನಿಂದ ಪಾಲಿತವಾದದ್ದರ ಜೊತೆಯಲ್ಲಿ ತಾನಿಲ್ಲವಲ್ಲ, ಆದ್ದರಿಂದಲೇ ಅವನಿಗೆ ಏನಾದ್ರೂ ಆದ್ರೆ ಯಾರಿದ್ದಾರೆ ಎಂಬ ಆತಂಕ. ಇದನ್ನು ಎದೆಯೆತ್ತರಕ್ಕೆ ಬೆಳೆದ ಮಗನ ಕುರಿತಾಗಿಯೂ ವೃದ್ಧಾಪ್ಯದ ಅಂಚಿನಲ್ಲಿರುವ ತಾಯಿಯೂ ಚಿಂತಿಸ್ತಾಳೆ. ತಾಯಿಯ ಯೋಚನೆಯನ್ನು ನಾವು ಯೋಚಿಸಿದರೆ, ಅದರ ಕುರಿತಾಗಿಯೇ ಚಿಂತಿಸಿದರೆ, ತಾಯಿಯಾದವಳ ಆಪತ್ತನ್ನು ನೀಗುವಷ್ಟು ಪ್ರಬುದ್ಧತೆಯನ್ನು, ವೃದ್ಧಿಯನ್ನು ದೇಹದಲ್ಲಿ, ಮನದಲ್ಲಿ, ಬುದ್ಧಿಯಿಂದ ಹೊಂದಿರಬಹುದಾದ ಮಗ ಯಾರಿದ್ದಾನೋ ಅವನ ಕುರಿತಾಗಿ ಕೃಶಕಾಯಳಾದಂತಹ, ದುರ್ಬಲಳಾದಂತಹ, ಅಬಲೆಯಾದ ಒಬ್ಬಾಕೆ ಹೆಣ್ಣು ಮಗಳು ತಾಯಿಯಾಗಿ ನಾನಿಲ್ವಲ್ಲ ಅಂತ ಚಿಂತಿಸ್ತಾಳಾದರೆ ಏನು ಮಗನಿಗೆ ಆಗದ್ದನ್ನು ತಾನು ಸಾಧಿಸ್ತೇನೆ ಎಂಬ ಭಾವವೋ? ತಾಯಿಯ ಸಂಸ್ಕಾರವನ್ನು ಒಡೆಗೊಂಡು ಸಾಮೀಪ್ಯದಲ್ಲಿ ಬೆಳೆದ ಮಗು ಚಿಂತಿಸುವುದು ಹಾಗಲ್ಲ, ಚಿಂತಿಸಬೇಕಾದ್ದು ಹಾಗಲ್ಲ. ನನಗಿಂತ ಮಗ ಸಮರ್ಥನೇ ಇರಬಹುದು, ಅಪಾಯವನ್ನು ಎದುರಿಸುವಲ್ಲಿ ನನಗಿಂತ ಚತುರನೇ ಇರಬಹುದು. ಆದರೆ ಎಲ್ಲಾದರೂ ಅವನಿಗೆ ಮೀರಲಾಗದ ಅಪಾಯಗಳು ಸಂಭವಿಸಿದರೆ ನಾನು ನಿವಾರಿಸ್ತೇನೆ ಅಂತಲ್ಲ, ಮಗುವಿಗಿಂತ ಮೊದಲು ಅದಕ್ಕೆ ನಾನು ಮೈಯೊಡ್ಡುತ್ತೇನೆ ಅಂತ. ಅದು ತಾಯ್ತನ. ಆ ಭಾವ ಮಕ್ಕಳಿಗೂ ಬರುವುದಿಲ್ಲ. ನಾವೆಷ್ಟು ತಾಯಿಯನ್ನು ಆದರಿಸಿದ್ರು, ಆರಾಧಿಸಿದ್ರು, ಮೈ ಮೇಲೆ ವಿಪತ್ತು ಬಂದೆರಗಿದಾಗ ಸ್ವಾತ್ಮ ಸಂರಕ್ಷಣೆಯನ್ನು ಮಾಡಿದ ಮೇಲೆ ತಂದೆ, ತಾಯಿ, ಬಂಧು ಬಳಗ, ಇಷ್ಟ ಮಿತ್ರರು ಇವರ ಕುರಿತಾಗಿ ಹಿತಚಿಂತನೆಯನ್ನು ನಡೆಸುವುದು. ಆದರೆ ತಾಯಿ ಹೌದು ಅಂತಾದರೆ ಆ ತಾಯಿಯಾದವಳು ಚಿಂತಿಸಬೇಕಾದ ಹೇಗೆ? ಮಗುವಿಗೆ ಬರಬಹುದಾದ ವಿಪತ್ತಿಗೆ ನಾನಾದರೂ ಮೈಯೊಡ್ಡಿ ಆ ಮಗುವನ್ನು ಸುರಕ್ಷಿತವಾಗಿಸ್ತೇನೆ. ಗರ್ಭಾದಾರಭ್ಯ ತೊಡಗುವಂತಹ ಪ್ರವೃತ್ತಿ ಅದು. ಚಳಿಗಿರಬಹುದು, ಶಾಖಕ್ಕಿರಬಹುದು, ಪ್ರಾಕೃತಿಕವಾದ ವಿಕೋಪಗಳಿಗಿರಬಹುದು. ತನ್ನ ಮೈಯನ್ನೊಡ್ಡಿ, ತನ್ನ ಮೈಯನ್ನೇ ರಕ್ಷಾವಲಯವಾಗಿಸಿ ಗರ್ಭಸ್ಥವಾದ ಶಿಶುವಿನ ಸಂರಕ್ಷಣೆಯನ್ನು ಸಾಧಿಸುವ ದೀಕ್ಷೆ ತಾಯ್ತನ. ಹಾಗಾದ್ರೆ ಮನದುಂಬಿ ರಾಮಚಂದ್ರ ಯಾರನ್ನು ತಾಯಿ ಅಂತ ಕರೆದಿದ್ದಾಳೋ ಆ ಕೈಕೆ ಸಾಕೇತದಲ್ಲಿ ಇಂತಹ ಅನರ್ಥ ಸಂಭವಿಸ್ತಾ ಉಂಟಲ್ಲ. ರಾಮನನ್ನು ಕಾಡಿಗೆ ಕಳಿಸುವುದು ಇಲ್ಲ. ಇದೊಂದು ಹಂತದ ಬರ್ಬರತೆ, ಒಂದು ಹಂತದ ಹಂತ ಮೀರಿದ ಕ್ರೌರ್ಯ ಇದು. ತನ್ನ ಮಗನ ಅಭ್ಯುತ್ಥಾನಕ್ಕಾಗಿ, ಅಭ್ಯುದಯಕ್ಕಾಗಿ ಸತತವಾಗಿ ಚಿಂತಿಸುವ ತಾಯಿಯಾಗಿ ಭರತ ಕುಮಾರನಿಗೆ ಬೇಕಾದನ್ನು ಕೇಳಿಕೊಳ್ಳಿ, ಚಿಂತೆ ಅದಲ್ಲ. ನನಗೆ ಅದರಿಂದ ಚಿಂತೆಯೂ ಇಲ್ಲ. ಯಾಕೆ ಅಂದರೆ ನಮ್ಮ ಅಪ್ಪ ದಶರಥ ಭೂಪತಿ ಪ್ರಭು ಆಗುವಾಗಲೇ ರಾಜಾರಾಮನಂತೆ ವಿರಾಜಿತನಾದವನು ನನ್ನ ಅಣ್ಣ ರಾಮ. ಪೀಠದಲ್ಲಿ ಯಾರಿದ್ದರೂ ಸಾಕೇತಕ್ಕೆ ರಾಮ ಅಂತ ಅರಿತ ಲಕ್ಷ್ಮಣನಿವ. ಆದರೆ ಸಾಕೇತಕ್ಕೆ ರಾಮ ಬೇಡ ಅಂತ ನಿರಾಕರಿಸುವುದಾದರೆ ಸಾಕೇತದಲ್ಲಿದ್ದ ಮಕ್ಕಳಿಗೆ ಅಗ್ರಜನೋ ಅನುಜನೋ ಆಗಿ ಒದಗಬಹುದಾದ ರಾಮನನ್ನು ನಿವಾರಿಸಿದ್ದು ಅಂತ ಅರ್ಥ. ಸಾಕೇತದಲ್ಲಿರುವ ಅನ್ಯ ತಾಯಂದಿರಿಗೆ ಮಗನಾಗಿ ಒದಗಬಹುದಾದ ತಾಯಂದಿರನ್ನು ನಿರಾಶೆಗೊಳಿಸುವುದು ಅಂತ ಅರ್ಥ. ರಾಮ ಯಾವ ತಾಯಂದಿರಿಗೆ ಮಗನಾಗಿ ಒದಗಬಲ್ಲನೋ ಆ ತಾಯಂದಿರ ಸುಕೃತವನ್ನು ನಿವಾರಿಸುವುದು ಅಂತ ಅರ್ಥ.
ರಾಮನನ್ನು ಪುತ್ರವತ್ತು ಕಂಡು ಪಿತೃತ್ವವನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಹಂಬಲಿಸಿದ ಸಂಸ್ಕಾರವಂತರಾದ ಸತ್ಪ್ರಜೆಗಳ ಮನದ ಭಾವದ ಮೂಲಕ್ಕೆ ಮರ್ಮಾಘಾತ ಮಾಡುವುದಕ್ಕೆ ಹೊರಟಿದ್ದಾಳೆ ಅಂತ ತಾತ್ಪರ್ಯ. ಹಾಗಾದರೆ ರೂಢಿ ಪಾಲಕನಾದವನಿಂದ ತಪ್ಪುವ ರೂಢಿ ನನಗೆ ಬೇಡ. ಆ ಸಂಪ್ರದಾಯವಾಗಲಿ ಆ ಅಭ್ಯಾಸ ಆಗಲಿ, ಅದನ್ನು ತಪ್ಪಿಸಿಕೊಂಡಂತ ಅಭ್ಯಾಸ ಆಗುವುದು ಬೇಡ. ಅವ ತಪ್ಪಿದ ನೆಲದಲ್ಲಿ ನೆಲೆಯಾಗುವಂತಹ ಮನಸ್ಸಾಗುವುದು ಬೇಡ. ಅವ ತಪ್ಪಿದಂತಹ ಸಂಪ್ರದಾಯವೊಂದು ಸ್ಥಾಪಿತವಾಗುವಾಗ ಅದರಲ್ಲಿ ನಾನು ಭಾಗಿಯಾಗಿ ಉಳಿಯುವುದು ಸಲ್ಲ, ಬೇಡ. ಉಳಿದವರಿಗೆ ಬರಬಹುದಾದ ಭಂಗಗಳೋ ನಷ್ಟಗಳೋ ಅದರ ಕುರಿತಾಗಿ ಚಿಂತಿಸಬಹುದು. ಆದರೆ ಆ ಉಳಿದವರ ಜೊತೆಯಲ್ಲಿ ನಾನೂ ಸೇರಿ ಹೋಗುತ್ತೇನೆ ಎಂಬುದು ಅಸಹನೀಯವಾದಂತಹ ವೇದನೆಯನ್ನು ತಂದುಕೊಡ್ತಾ ಉಂಟು. ರಾಮನಿಗೆ ಪಟ್ಟಬಂಧ ಮಹೋತ್ಸವ ಅಂದಾಗ ರಾಮ ಎಷ್ಟು ನಲಿದಿದ್ದಾನೆ ಅಂತ ಸಾಕೇತ ನೋಡಿದೆ. ಅದು ಮಿತವಾಗುಂಟು, ಹಿತವಾಗುಂಟು. ಆದರೆ ಅದನ್ನು ಉತ್ಸವಾಚರಣೆ ಮಾಡುವಂತೆ ಸಂಭ್ರಮಿಸಿದವರು ನಾವುಗಳು. ಮನೆಯ ಮಂಗಳೋತ್ಸವಕ್ಕೆ ಅಮಂಗಳದ ಕರಿಛಾಯೆ ಆವರಿಸುವಂತೆ ಮಾಡಿದಂತಹ ಕೈಕಾದೇವಿಯ ಸಂಕಲ್ಪ ಏನೇ ಇದ್ದರು ಅದನ್ನ ಅಣ್ಣ ಇಲ್ಲ ನಿರಾಕರಿಸಲಾರ, ನಿವಾರಿಸಲಾರ. ಯಾಕೆ ಅಂದ್ರೆ ವಧ್ಯಲಾದ ತಾಟಕೆಯಲ್ಲಿ ವಧ್ಯತ್ವವನ್ನು ಕಂಡದ್ದು ವಿಶ್ವಾಮಿತ್ರರ ದೃಷ್ಟಿಯಾದರೆ ಅಲ್ಲಿ ಇರಬಹುದಾದ ಅಲ್ಪ ಮಾತ್ರದ ಹೆಂಟನವನ್ನಾದರೂ ಎತ್ತಿ ಆಡುವ ಔದಾರ್ಯವನ್ನು ತೋರಿದ್ದು ರಾಮನ ಮನಸ್ಸು. ಅವ ಹೊಡೆದಾನು, ಅವ ನಿರಾಕರಿಸಿಯಾನು. ಅವ ಚಿಂತಿಸುವುದು ರಾಕ್ಷಸಿಯಾದರೂ ಇವಳ ಹೊಟ್ಟೆಯಿಂದಲೂ ಒಂದು ಮಗು ಹುಟ್ಟಿದರೆ ಇವಳಾಗ ತಾಯಿ ಆಗುತ್ತಾಳಲ್ಲ, ಇವಳು ಮುನ್ನಡೆದು ಒಂದು ಮನೆಯನ್ನು ತುಂಬುವಂತಹ ಹೆಣ್ಣಾಗುತ್ತಾಳಲ್ಲ. ಅದು ರಾಮನ ಯೋಚನಾ ವಿಧಾನ. ಅದರ ಅರ್ಥ ಅಲ್ಲಿದ್ದ ದೋಷಗಳನ್ನು ಅವಗಣಿಸಿದ್ದಾನೆ ಅಂತಲ್ಲ. ಗುಣಿಗಳಾದವರಲ್ಲಿರುವ ಗುಣವೇ ಪೂಜ್ಯ ಸ್ಥಾನ. ದೋಷಗಳು ಅನೇಕ ಇದ್ದರೂ ಕೂಡ ಅನೇಕ ದೋಷಗಳನ್ನು ಸಹಿಸಿಯಾದರೂ ಗುಣವೃದ್ಧಿಯನ್ನು ಸಾಧಿಸಬೇಕೆಂಬಂತಹ ಒಂದು ಸಂಸ್ಕಾರ ರಾಮನ ಮನದಲ್ಲಿರುವುದನ್ನು ಅರಿತ ಅನುವರ್ತಿಯಾದ ಲಕ್ಷ್ಮಣನಾಗಿ ಕೈಕಾ ಮಾತೆ ಅಂತ ಅವ ಒಪ್ಪಿದಂತಹ ಒಬ್ಬಾಕೆ ಹೆಣ್ಣು ಮಗಳು ಮಾಡಿದ ದುಷ್ಟ ಸಂಕಲ್ಪವನ್ನು ವಿರೋಧಿಸುವಲ್ಲಿ ಹೇಗೆ ಪ್ರವೃತ್ತನಾಗಬಲ್ಲ ಅಂತ ನಾನೂ ಚಿಂತಿಸಬಲ್ಲೆ. ಆದರೆ ವಿಶ್ವಾಮಿತ್ರರ ಜೊತೆಗೆ ಹೋದಾಗ ವಿಶ್ವಾಮಿತ್ರರ ಅವನಿಗೆ ಹಸ್ತಾಂತರಿಸಿದ್ದನ್ನು ನನ್ನ ಕೈಗೆ ಇಟ್ಟಿದ್ದಾನೆ. ವಿಶ್ವಾಮಿತ್ರರ ಅವನಿಗೆ ಅನುಗ್ರಹಿಸಿದ್ದನ್ನು ನನಗೆ ಉಪದೇಶಿಸಿದ್ದಾನೆ. ವಿಶ್ವಾಮಿತ್ರರ ಅವನಿಗೆ ಅನುಗ್ರಹಿಸಿದ ಸರ್ವ ಪ್ರಾಪ್ತಿಗಳ ಸಮಭಾಗಿಯಾಗಿ ಲಕ್ಷ್ಮಣನನ್ನು ನಿರೂಪಿಸಿದ್ದಾನೆ. ಅಂದ್ರೆ ಯಾಕಾಗಿ ಅಂತ ನಾನು ಯೋಚಿಸುವುದು. ಪ್ರಶ್ನೆ ಅವ ಕೇಳಿದ್ದು, ಉತ್ತರ ನಾನು ಕೇಳಿಸಿಕೊಂಡವಲ್ವ. ರಾಮನ ಪ್ರಶ್ನೆಗೆ ಲಕ್ಷ್ಮಣನು ಕೇಳುವಾಗ ಉತ್ತರ ಬರ್ತದೆ ಅಂತ ಆದರೆ ರಾಮ ಕೇಳಿದ ಪ್ರಶ್ನೆ ರಾಮನಿಗಾಗಿ ಅಲ್ಲ, ಅದು ಲಕ್ಷ್ಮಣನಿಗಾಗಿಯೂ ಹೌದು ಅಂತ ಲೆಕ್ಕ. ಲಕ್ಷ್ಮಣನಿಗಾಗಿ ಹೌದು ಅಂತ ಆದರೆ ನಾನೀಗ ಅನುಸರಿಸಿ ಹೋದರೆ ಏನು ಅಂತ ನೋಡುವುದು. ರಾಮನನ್ನು ಅನುಸರಿಸುವುದು ಹೇಗೆ ಅಂದರೆ ಪಾತಕಂವ ಸದೋಷಂವ ಪ್ರಜಾರಕ್ಷಣ ಕಾರಣ. ನೀ ಮಾಡಿದ ಕೃತ್ಯ ಕೆಲವೊಮ್ಮೆ ಪಾತಕವಾದರೂ ದೋಷವಾದರೂ ಪ್ರಜಾರಕ್ಷಣೆಗೆ ಅದು ಅನಿವಾರ್ಯ ಅಂತಾದರೆ ಮಾಡಬೇಕು ರಾಮ ಅಂತ ಅಂದವರು ವಿಶ್ವಾಮಿತ್ರರು. ಅದನ್ನು ಕೇಳಿ ತಾಟಕಾವಧೆಯನ್ನು ಮಾಡಿದವರು ರಾಮಚಂದ್ರ. ಅನುಸರಿಸ್ತೇನೆ ಅಣ್ಣ ಅಂತ ಹೇಳಿ ಜೊತೆಯಾದವನು ಲಕ್ಷ್ಮಣ. ಹೇಳಿದ ಮೇಲೆ ಮಾಡಬೇಡುವ ಅನುಸರಣೆ? ಎಲ್ಲಿ ರಾಮ ಎಲ್ಲಿದ್ದಾನೆ? ರಾಮ್ ಅಣ್ಣ ಅಣ್ಣ ತಮ್ಮ ಎಲ್ಲಿಗೆ ಹೊರಟು ನಿಂತೆ? ಏನಣ್ಣ ಇದು? ಅಣ್ಣದೇವನೇ ಐದುವದಿಲ್ಲಿ ಅಣ್ಣ ಆ
ಐದುವದಲ್ಲಿ ಪುಣ್ಯವಾರಿದೆ ಪುರುಷರತ್ನನೇ ಪುಣ್ಯವಾರಿದೆ ಪುರುಷರತ್ನನೇ ಅಣ್ಣ ದೇವನೇ ಐದುವದಲ್ಲಿ ಪುಣ್ಯವಾರಿದೆ ಪುರುಷರತ್ನನೇ ಇನಕುಲೇಂದ್ರನೇ ಏನೋ ಭಾವನೆ ಮನವಿದೇನಯ್ಯ ಮನಸಿಜನಯ್ಯ ಇನಕುಲೇಂದ್ರನೇ ಏನೋ ಭಾವನೆ ಮನವಿದೇನಯ್ಯ ಮನಸಿಜನಯ್ಯ ಅಣ್ಣ ದೇವನೇ ಐದುವದಿಲ್ಲೇ ಅಣ್ಣ ಅಣ್ಣ ತಮ್ಮ ಲಕ್ಷ್ಮಣ, ನಿನ್ನನ್ನು ಹ್ಮ್ ನಾನು ಮಾತ್ರ ಅಲ್ಲ, ಅನೇಕರು ದಿವ್ಯತೆಯನ್ನು ಹೊಂದಿದ ಮಹಾನುಭಾವನಾಗಿ ಕಂಡದ್ದು. ಆ ನೀನು ಅಪೇಕ್ಷಿಸದ, ನಿನಗೆ ಅತ್ಯಂತ ಪ್ರಿಯವೇನೂ ಅಲ್ಲದ ಆ ಪರಿವೇಶದಲ್ಲಿ ನಿನ್ನನ್ನು ಕಾಣಬೇಕು ಅಂತ ಅಲ್ವಣ್ಣ. ಹ್ಮ್ ದಶರಥಾತ್ಮಜನಾದ ರಾಮನಾಗಿ ನಿನ್ನನ್ನು ಗುರುತಿಸಿಕೊಂಡು ಅನುಸರಣಶೀಲನಾಗಿ ನೀ ಬದುಕುತ್ತಾ ಇರುವಾಗಲೂ ರಾಮದೇವ ಅಂತ ಕರೆದದ್ದು. ಹ್ಮ್ ನಿನ್ನಿಂದ ಬೆಳಕನ್ನುಂಡವರು ನಾವಾದದ್ದರಿಂದ ಆ ಬೆಳಕನ್ನು ಬೀರುವವನು, ಬೆಳಕಿನ ಲೋಕದ ಪ್ರಜೆಗಳೆನಿಸಿದವರು ದೇವತೆಗಳು. ಹ್ಮ್ ಬದುಕಿನ ಬೆಳಕು ಒಬ್ಬಾತನಿಂದ ಪ್ರಾಪ್ತನಾಗ್ತಾದ ಹ್ಮ್ ಅವನನ್ನು ದೇವರು ಅಂತ ಗುರುತಿಸುವುದು ಈ ಭೂಮಿಯ, ಈ ನೆಲದ ಸಂಸ್ಕಾರ. ಹ್ಮ್ ಆದ್ದರಿಂದಲೇ ನೋಡು, ಏನು ಗಾಢಾಂಧಕಾರ ಬದುಕಿನಲ್ಲಿ ವಿಪತ್ತಾಗಿ ಒದಗಿದ ಕಾಲದಲ್ಲಿ ಹ್ಮ್ ವಿಪತ್ತಿನ ರೂಪದಲ್ಲಿ ಒದಗಿದ ಅಂಧಕಾರವನ್ನು ನಿವಾರಿಸುವಲ್ಲಿ ಯಾರು ನಮಗೆ ಸಹಾಯಿಯಾಗಿದ್ದಾನೋ ದೇವರಾಗಿ ಒದಗಿದಿರಿ ಅಂತ ಆಡುವುದು. ಯಾಕೆ? ಬದುಕಿನ ಕತ್ತಲೆಯನ್ನು ನಿವಾರಿಸುವಲ್ಲಿ ಬೆಳಕಾಗಿ ಸಹಕರಿಸಿದಿರಿ ಎಂಬ ಸದ್ಭಾವ. ಹ್ಮ್ ಅಣ್ಣನಾದವನು ದೇವ ಅಂತ ನಾನು ತಿಳಿದದ್ದು ಹ್ಮ್ ಸತತವಾಗಿ ಆ ಕಾರಣಕ್ಕೆ. ತಮ್ಮ, ಓ ಬೆಳಕು ನಿಮಗೆಲ್ಲ ಕೊಟ್ಟದ್ದು ಹೌದು. ಆ. ಆದ್ರೆ ನಮ್ಗೆ ಈ ಬೆಳಕು ಕೊಡಬೇಕಾದ್ರೆ ನಮ್ಮ ವಂಶಕ್ಕೆ ಕೊಟ್ಟಂತಹ ಆ ಸೂರ್ಯನಿಂದಲೇ ಜಗತ್ತಿಗೆ ಬೆಳಕನ್ನು ಕೊಟ್ಟಿದ್ದಾನೆ. ಈ ವಂಶದ ಮೂಲ ಪುರುಷನಾದಂತಹ ಸೂರ್ಯನಿಂದ ನಮ್ಮ ಈ ವಂಶ ಬೆಳಗುವುದಕ್ಕೆ ಬಂದಿದೆ. ಸರಿ, ಹಾಗೆ ಬೆಳಗುತ್ತಾ ಇರುವಂತಹ ಸೂರ್ಯನನ್ನು ಹ್ಮ್ ಮಸುಕಾಗಿಸ್ತೇವೆ ಅಂತ ಹೊರಟದ್ದು. ಆ ಮೋಡಗಳಾದರೂ ಕೂಡ ಕರಗಬೇಕಾದವುಗಳಿಗೆ ಅನಿವಾರ್ಯ. ಹ್ಮ್ ಸೂರ್ಯೋದಯ ಆಗದಂತೆ ತಡೆಯುತ್ತೇವೆ ಅಂತ ದುಷ್ಟ ಸಂಕಲ್ಪವನ್ನು ತೊಟ್ಟವರು ಮಂದೇಹ ನಾಮಕರಾದ ರಾಕ್ಷಸರಾದರು. ಹ್ಮ್ ಬ್ರಹ್ಮನಿಷ್ಠೆಯನ್ನು ಹೊಂದಿದ ಬ್ರಾಹ್ಮಣ ವರ್ಗದವರು ಆ ಕೊಡುವ ಅರ್ಘ್ಯದಿಂದಲೇ ಅವರ ಶಕ್ತಿ ಕ್ಷಯ ಆಗಿ ಸೂರ್ಯೋದಯ ಆಗಬೇಕಾದ್ದು ಈ ಲೋಕದ ನಿಯತಿ. ಹ್ಮ್ ಅಂದ್ರೆ ಸೂರ್ಯೋದಯಕ್ಕೆ ಪ್ರತಿಬಂಧಕ ತರುವ ಸಾಮರ್ಥ್ಯವನ್ನು ತಾವು ಹೊಂದಿದ್ದೇವೆ ಅಂತ ಭ್ರಮಿಸಿದ ಯಾವ ಶಕ್ತಿಗಳಾದರೂ ಕರಗಬೇಕಾದ್ದು, ಕ್ಷಯಿಸಬೇಕಾದ್ದೇ ವಿಹಿತ ಬಿಟ್ರೆ ಸೂರ್ಯ ಮಸುಕಾಗಿ ಲೋಕ ಬೆಳಕಿಲ್ಲದೆ ಆಗುವುದು ಅವಿಹಿತ ಅಂತ ನಾನು ಆಡುವುದಕ್ಕೆ ಹೊರಟದ್ದನ್ನ. ಸೂರ್ಯನಂತಹ ನೀನು ಬೆಳಕು ಬೀರ್ತಿ ಎಂಬ ಪ್ರತೀಕ್ಷೆಯಿಂದಲೇ ತಮ್ಮ ಬದುಕಿನ ಕತ್ತಲನ್ನು ನೀಗಿಕೊಳ್ಳುವುದಕ್ಕೆ ಕಾತರರಾಗಿ ನೆರೆದಂತಹ ಪ್ರಜಾವರ್ಗವೆಲ್ಲ ನಿಬ್ಬೆರಗಾಗಿ ಬರಸಿಡಿಲಿನಂತೆ ಬಂದಂತಹ ವರ್ತಮಾನವನ್ನು ಅರಗಿಸಿಕೊಳ್ಳುವುದು ಹೇಗೆ ಅಂತ ತಿಳಿಯದೆಯೇ ಚಡಪಡಿಸ್ತಾ ಇರುವ ವೇಳೆಯಲ್ಲಿ ನಿರುಮ್ಮಳನಾಗಿ, ದುಃಖದಲ್ಲಿ ಅನುದ್ವಿಗ್ನ ಮಾನಸನಾಗಿ, ಸುಖದಲ್ಲಿ ವಿಗತ ಸ್ಪೃಹನಾಗಿ, ವೀತರಾಗ ಭಯ ಕ್ರೋಧನಾಗಿ ಒಬ್ಬ ಧೀಶಕ್ತಿಯನ್ನು ಇರಬೇಕಾದಲ್ಲಿ ಇರಬೇಕಾದಂತೆ ಸ್ಥಿರವಾಗಿ ಇರಿಸಿಕೊಳ್ಳುವ ಸ್ಥಿತಪ್ರಜ್ಞನಾರಿದ್ದಾನೋ ಅವನ ಕುರಿತಾಗಿ ಸೂತ್ರ ರೂಪದಿಂದ ಗುರುಗಳಿಂದ ನಾವು ಪಾಠ ಕೇಳಿದ್ದೇವೆ. ಅದರ ವ್ಯಕ್ತ ರೂಪವಾಗಿ ನಿನ್ನ ಬದುಕನ್ನು ನಾವು ಕಂಡು ಉಣ್ಣುತ್ತಾ ಇದ್ದೇವೆ. ಯಾವುದು ಉಲ್ಬಣವಾಗದಂತೆ ಆಗಬೇಕಾದ್ದೇ ಆಗುತ್ತಾ ಉಂಟು ಎಂಬಂತಹ ಒಂದು ನಿರುದ್ವಿಗ್ನ ಮಾನಸತೆಯಿಂದ ಐದುವುದೆಲ್ಲಿ
ನೀನು ಹೋಗ್ತಾ ಇರುವುದನ್ನು ನಾನು ತಪ್ಪು ಅಂತ ಹೇಳುವುದಕ್ಕೆ ನಾನು ಅರಿತವನೇ ಅಲ್ಲ. ಹಾ ನಿನಗೆ ಹೋದದ್ದರಿಂದ ನಷ್ಟ ಇಲ್ಲದಿರಬಹುದು ಅಥವಾ ಲಾಭವೇ ಆಗಿರಬಹುದು. ನಾನು ಯೋಚಿಸ್ತಾ ಇರುವುದು ಹೋಗುವಾಗ ಹೋದದ್ದರಿಂದ ನಿನಗೇನಾಗುತ್ತದೆ ಅಂತಲ್ಲ, ನೀ ಹೋದದ್ದರಿಂದ ಉಳಿದವರ ಗತಿ ಏನಾಗುತ್ತದೆ ಅಂತ. ಐದುವುದೆಲ್ಲಿ ಪುಣ್ಯ ಪ್ರವಾಹ. ಯೋಚನೆ ಮಾಡೋಣ. ಭಾಗೀರಥಿಯನ್ನು ಭಾಗೀರಥಿಯಾಗಿಸಿದ ಭಗೀರಥ ಉದಿಸಿದ ವಂಶ ಇದು. ಹೌದು. ಸೂರ್ಯವಂಶದವರು ಮೀಯುವುದಕ್ಕೆ ಹೊರಟಾಗ ಭಾಗೀರಥಿ ಬತ್ತಿ ಹೋಗ್ತಾಳೆ ಅಂತ ಆದ್ರೆ ಮತ್ತವರ ಪುಣ್ಯ ಕ್ಷಯಿಸಿದೆ ಅಂತ ಬೇರೆ ಭಾಷ್ಯ ಬೇಕು. ಪುಣ್ಯವಾರಿತಿ ಪ್ರತಿನಿತ್ಯ ನಾವು ಮುಳುಗೇಳುವುದಕ್ಕಾಗಿಯೇ ಸಿದ್ಧವಾದ ಪುಣ್ಯ ಪ್ರವಾಹ ಅಂತ ನಮಗೆ ನಂಬುಗೆ ಇದ್ದದ್ದು. ನೀನಿರಬೇಕಾದದ್ದು ನಿನಗಾಗಿ ಅಲ್ಲ, ನಮಗಾಗಿ. ಪುರುಷ ರತ್ನ ಹುಟ್ಟಿದ್ದರಲ್ಲಿ ಶ್ರೇಷ್ಠವಾದದ್ದಕ್ಕೆ ರತ್ನ ಎಂಬುದು ಉತ್ತರ ಪದವಾಗಿ ಸೇರಿಕೊಳ್ಳುತ್ತದಂತೆ. ಹಿರಿಯರು ಹಾಗಲ್ವ ಹೇಳಿದ್ದು? ರತ್ನ ಸಾನು ಅಂದ್ರೆ ರತ್ನಗಳು, ಹೊಳಪುಳ್ಳಂತಹ ಕಲ್ಲುಗಳು, ದ್ರವ್ಯಗಳು, ಅದಕ್ಕೂ ರತ್ನ ಅಂತ ಅನ್ನುವುದು. ಆದರೆ ಖಡ್ಗರತ್ನ ಅಂದ್ರೆ, ಗಜರತ್ನ ಅಂದ್ರೆ ಹುಟ್ಟಿದ ಗಜಗಳಲ್ಲಿ ಶ್ರೇಷ್ಠವಾದದ್ದು, ಇರುವ ಖಡ್ಗಗಳಲ್ಲಿ ಉತ್ತಮವಾದದ್ದು ಅಂತ ತಾತ್ಪರ್ಯ. ಕಂಡ ಪುರುಷರಲ್ಲಿ ಶ್ರೇಷ್ಠನಾದದ್ದರಿಂದ ಪುರುಷ ರತ್ನನು. ಇದು ನನ್ನ ಅನುಭವದ ಮಾತನ್ನ ಹೇಳ್ತಾ ಇಲ್ಲ. ಯೋಚಿಸಿದ್ರೆ ವಸಿಷ್ಠರು ಮತ್ತು ನೀನು ಯೋಚಿಸಲಿಲ್ಲ ಅಂತ ಆಡಿದ್ದಲ್ಲ ಅಣ್ಣ. ನಾನು ಯೋಚಿಸಿದ ಬಗೆಯನ್ನೊಮ್ಮೆ ಯೋಚಿಸುವಂತ ಬೇಡಿದ್ದು. ವಸಿಷ್ಠರಾಗಲಿ ವಿಶ್ವಾಮಿತ್ರರಾಗಲಿ ಕಾಮಿಸಿದ್ದು ಬ್ರಹ್ಮನಿಷ್ಠೆಯನ್ನು ಹೊಂದಿದ ಬ್ರಾಹ್ಮಣ್ಯವನ್ನು ಮೊದಲಿಗೆ. ಮತ್ತು ಅವರಿಬ್ಬರು ಒಂದೇ ವಸ್ತುವಿಗಾಗಿ ಕಾಮಿಸಿದ್ದರೆ ಕಾಮಿತವನ್ನೀಯಬಲ್ಲಂತಹ ಕಾಮಧೇನುವಿಗಾಗಿ. ಆ ಬಳಿಕ ಅವರು ಇಬ್ಬರು ಒಂದಾಗಿ ಕಾಮಿಸಿದ್ದರೆ ಕಾಮಿತಾರ್ಥ ಪ್ರದಾಯಕನಾದ ರಾಮನಿಗಾಗಿ. ಹಾಗಾದರೆ ಪರಬ್ರಹ್ಮ ವಸ್ತುವನ್ನು ಇಚ್ಛಿಸಿದ್ದನ್ನು ಕೊಡಬಲ್ಲ ಕಾಮಧೇನುವನ್ನು ಕಾಮಿಸಬಲ್ಲ ಉಭಯ ಸಂಸ್ಕೃತ ಮನಸ್ಸುಗಳು, ಸುಸಂಸ್ಕೃತ ಮನಸ್ಸುಗಳು ರಾಮನಿಗಾಗಿ ಏಕಾಪೇಕ್ಷೆಯನ್ನು ಮುನ್ನಡೆಸ್ತದೆ ಅಂತಾದರೆ ಒಂದೊಮ್ಮೆಗೆ ಅವರಲ್ಲಿ ದ್ವಂದ್ವವಿದ್ದರೂ ಏಕಾಂಗಿಯಾಗಿದ್ದಾರೆ ಅವರು. ಈ ಕಾಲದಲ್ಲಿ ತತ್ವಕ್ಕಿಂತ ಧೇನುವಿಗಿಂತ ನಿನಗೆ ಅಧಿಕ ಮಹತ್ವ ಕೊಟ್ಟಿದ್ದಾರೆ ಅಂತ ನಾನು ಕಂಡದ್ದು ಯಾಕೆ ಗೊತ್ತೋ? ಯಾಕೆ? ಬ್ರಹ್ಮ ಸಾಕ್ಷಾತ್ಕಾರ ಆಗಬೇಕಾದ್ರೆ ಅವರವರೇ ತಪಸ್ಸು ಮಾಡಿ ಸಾಧನೆ ಮಾಡಬೇಕು ಎಂಬ ನೆಲೆಯಲ್ಲಿದ್ದರು. ವಸಿಷ್ಠರ ತಪಸ್ಸಿನಿಂದ ವಸಿಷ್ಠರು, ವಿಶ್ವಾಮಿತ್ರರ ತಪಸ್ಸಿನಿಂದ ವಿಶ್ವಾಮಿತ್ರ. ಧೇನು ಸಂಪಾದನೆ ನನಗಿದ್ದದ್ದು ನಿನಗಲ್ಲ, ನಿನಗೆ ಸಿಗಬೇಕಾದ್ದು ನನ್ನಲ್ಲಿಲ್ಲ. ಈ ಭಾವದಿಂದಲೇ ಅಲ್ವೋ ವಸಿಷ್ಠರು ವಿಶ್ವಾಮಿತ್ರರು ಇದ್ದದ್ದು. ಹೌದು. ಆದರೆ ರಾಮನಿಗಾಗುವಾಗ ನನ್ನಲ್ಲಿದ್ದದ್ದು ನಿನಗೂ ಇರಲಿ, ನೀ ಕೊಂಡು ಹೋದದ್ದು ನನ್ನಲ್ಲಿಗೂ ಮರಳಿ ಬರಲಿ, ಈ ಔದಾರ್ಯ ಕಂಡೆ. ಪರಬ್ರಹ್ಮ ವಿಷಯಕವಾಗಿಯೂ ಧೇನು ವಿಷಯಕವಾಗಿಯೂ ಇಲ್ಲದ ಔದಾರ್ಯ ರಾಮ ವಿಷಯಕವಾಗಿ ಜಾಗೃತವಾಗಿದೆ ವಸಿಷ್ಠರಲ್ಲೂ ವಿಶ್ವಾಮಿತ್ರರಲ್ಲೂ. ಅಂದರೆ ಯಾರು ಕೊಂಡೊಯ್ದರು ಇನ್ನೊಬ್ಬರಿಗೆ ಇಲ್ಲ ಅಂತ ಆಗ ಕೂಡದ ಸತ್ವ ರಾಮ ಅಂತಂದ್ರೆ ಅದನ್ನು ನಾವು ಪ್ರತ್ಯಕ್ಷವಾಗಿಯೇ ಕಂಡಿದ್ದೇವಲ್ಲ. ಆದ್ದರಿಂದ ವಿಶ್ವಾಮಿತ್ರರು ಕರೆದುಕೊಂಡು ಹೋಗುವಾಗ ನಮ್ಮ ಅಪ್ಪಯ್ಯ ಏನೋ ವಿರೋಧವನ್ನ ಮಾತನಾಡಿದ್ರು, ಆದ್ರೆ ಅವರಿಗೆ ಸಮಾಧಾನ ನುಡಿಯನ್ನು ಹೇಳಿದವರು ವಸಿಷ್ಠರೇ ಅಲ್ವಾ, ನಮ್ಮ ಗುರುಗಳಾದವರು. ಆದ್ದರಿಂದಲೇ ಕೊಂಡೊಯ್ದಲ್ಲಿಗೆ ಕಳೆದುಕೊಳ್ಳುವುದಿಲ್ಲ ಅಂತ ಭರವಸೆ ಬಂದ ಮೇಲೆ ಅಪ್ಪಯ್ಯನಾದ್ರೂ ಬಿಟ್ಟುಕೊಟ್ಟು ಅಹಂ ವೇದ್ಮಿ ಮಹಾತ್ಮಾನ, ನಾನು ತಿಳಿದಿದ್ದೇನೆ ರಾಮ ಏನು ಅಂತ, ವಸಿಷ್ಠರು ತಿಳಿದಿದ್ದಾರೆ. ಇದು ವಿಶ್ವಾಮಿತ್ರ ವಚನವಾದ ಕಾಲದಲ್ಲಿ ಅವರಿಬ್ಬರು ಅರಿತು ಪರಸ್ಪರರಿಗೆ ಒದಗಿಸಿ ಯಾರೂ ಕಳೆದುಕೊಳ್ಳದೆ ಎಲ್ಲವೂ ಪೂರ್ಣವಾಗುತ್ತದೆ ಎಂಬ ವಿಶ್ವಾಸದಿಂದ ವಿಶ್ವಾಮಿತ್ರದ ಜೊತೆಯಲ್ಲಿ ವಸಿಷ್ಠರು ನಿನ್ನನ್ನು ಕಳಿಸಿಕೊಡುವುದಕ್ಕೆ, ಜೊತೆಗೆ ನಾ ಸೇರಿಕೊಂಡದ್ದು ಆನುಷಂಗಿಕವಾಗಿ ಕಳಿಸಿಕೊಡುವುದಕ್ಕೆ ಒಪ್ಪಿದ್ದಾರೆ. ಆ ಮಾತು ಎಷ್ಟು ಪೂರ್ಣವಾಯಿತು ಅಂತ ಅನುಭವದಿಂದ ಸಿದ್ಧ ಆಗಿದೆ. ಪುರುಷ ರತ್ನವೇ ಅಂದದ್ದು ಅದಕ್ಕೆ. ಪೌರುಷದ ಪ್ರತೀಕವಾಗಿ ನೀನು ಸುಬಾಹು ಮಾರೀಚರನ್ನು ನಿಗ್ರಹಿಸಿದ್ದೋ ತಾಟಕಾವಧೆ ಮಾಡಿದ್ದನ್ನು ಮಾತ್ರ ಉಲ್ಲೇಖಿಸಿ ಆಡ್ತಾ ಇಲ್ಲ. ಜನಕರೆಂಬ ರಾಜರ್ಷಿಗೆ ಸಿಕ್ಕಿದಂತಹ ಶಿವಧನುರ್ಭಂಜನವನ್ನು ಮಾಡಿದ ಪೌರುಷ ನಿನ್ನದಾದರೆ ಅದರಿಂದ ಕಲ್ಯಾಣ ಸಿದ್ಧವಾದದ್ದು ನಮ್ಮದು. ಯೋಚಿಸು.
ನೀ ಮಾಡಿದ ಕೃತ್ಯದ ಕಲ್ಯಾಣ ಪರಂಪರೆಯಲ್ಲಿ ನಾವು ಭಾಗಿಗಳು ಅಂತ ಆದ ಮೇಲೆ ಈಗ ನೀನೊಬ್ಬನೇ ಹೊರಟು ನಿಂತರೆ ನಮ್ಮ ಬದುಕಿನ ಕಲ್ಯಾಣ ನಿರಾಕೃತ ಆಗುತ್ತದೆ ಅಂತ ನಾವು ನರಳಿದ್ರೆ ತಪ್ಪೋ? ನೀನು ಮನದಲ್ಲಿ ಹುಟ್ಟುವ ಸರ್ವಭಾವಕ್ಕೂ ಪಿತೃಸ್ಥಾನದಲ್ಲಿರುವವನನ್ನ. ನಿನ್ನನ್ನು ಹಾಗೇ ನಾ ತಿಳಿದದ್ದು. ಈ ಮನದಲ್ಲಿ ಯಾವ ಭಾವ ಉದಿಸುವುದಿದ್ದರೂ ಅದು ರಾಮಕೇಂದ್ರಿತವಾಗಿರ್ತದೆ ಎಂಬುದರಿಂದಲೇ ಈಗ ನೀನು ಹೊರಟು ನಿಂತದ್ದು ಎಂಬುದು ಸಾಕೇತಕ್ಕೆ ಮರಳಿ ಯಾರಿಂದಲೂ ಯಾವ ವಿಧದಿಂದಲೂ ತುಂಬಿಸಿಕೊಳ್ಳಲಾಗದ ಅಗಾಧವಾದ ನಷ್ಟ ಎಂಬ ಪ್ರಜ್ಞೆಯಿಂದ ತತ್ತರಿಸಿ ಹೋದವರ ಧ್ವನಿಯಾಗಿ ಲಕ್ಷ್ಮಣ ಮುಂದಾಗಿ ಬಂದು ನಿಂತಿದ್ದಾನೆ ಅಂತ ತಿಳಿಯುವ ಕೃಪೆ ಮಾಡಬೇಕು. ಅಣ್ಣ, ತಮ್ಮ, ಅಣ್ಣ, ತುಂಬಿಸಿಕೊಳ್ಳಲಾಗದಂತೆ ನಾವು ಸಾಕೇತವನ್ನು ಬರಿದಾಗಿಸುವ ಬದಲು ಬರಿದಾಗಿಸುವ ದುಷ್ಟ ಸಂಕಲ್ಪವನ್ನೇ ಇಲ್ಲ ಅಂತ ಮಾಡಿದರೆ ತಮ್ಮ, ಇಲ್ಲಿಯವರೆಗೆ ಹಲವಾರು ಮಾತನ್ನಾಡಿಕೊಂಡು ಬಂದಿದ್ದೀವಿ. ರತ್ನ ವಜ್ರ ವೈಡೂರ್ಯ ಎನ್ನುವುದಾಗಿ. ಆ ವೈಡೂರ್ಯ ರತ್ನ ಹೊಳೆಯಬೇಕಾದ್ರೆ ಅದಕ್ಕೆ ಮಾಡಬೇಕಾದಂತಹ ಕಾರ್ಯಗಳು ಬೇಕಾದಷ್ಟು ಇವೆಯಲ್ಲ. ಹೌದು. ಅಂತಹ ಒಂದು ಕಾರ್ಯಕ್ಕೆ ಏನು ಆ ಮಾತೆ ಮನಸ್ಸು ಮಾಡಿಕೊಂಡು ಅಣ್ಣ, ಸ್ವರ್ಣದ ಚೌಕಟ್ಟಿನಲ್ಲಿ ರತ್ನ ಇಟ್ಟರೆ ಅದರ ಹೊಳಪಿನ ಜೊತೆಯಲ್ಲಿ ಶೋಭೆಯೂ ವರ್ಧಿಸ್ತದೆ. ಅದಕ್ಕೆ ಕೆಸರನ್ನು ಮೆತ್ತುವ ದುಷ್ಟ ಸಂಕಲ್ಪ ಮಾಡಿದರೆ ಇದ್ದ ಹೊಳಪು ಕಳೆದು ಹೋಗಬೇಕು, ಲೋಕ ಆಸ್ವಾದಿಸದಂತಾಗಬೇಕು ಎಂಬ ದೌಷ್ಟ್ಯ ಮಾತ್ರ ಅದರಿಂದ ಪ್ರಕಟ ಆಗುತ್ತದೆ. ಕೆಸರಿನ ಕೊಳೆ ಅದನ್ನು ಮೆತ್ತಿದವನ ಸಂಕಲ್ಪದಲ್ಲಿರುವುದನ್ನ. ಹಾಗೆ ದುಷ್ಟ ಸಂಕಲ್ಪ ಮಾಡಿ ರಾಮರತ್ನವನ್ನು ಮಸುಕಾಗಿಸುವಂತಹ ಅವಳಿಗೆ ಈ ರತ್ನ ಮಾರಿ ಹೋಗಲಿಲ್ಲ ಗೊತ್ತಿದ್ದದ್ರಿಂದಲೇ ನಾನು ಆಡ್ತಾ ಇರುವುದಣ್ಣ. ದೃಢವ ಪಾಲಿಸೋ ದುಷ್ಟ ಮರ್ತನ, ದೃಢವ ಪಾಲಿಸೋ ದುಷ್ಟ ಮರ್ತನ. ಪಡವಿ ಎಂಬುದು ಕೈಕೇಯಿಯ ನಿರ್ಣಯಕ್ಕೆ ಅಧೀನವಾಗಿ ಉಳಿಯಬೇಕಾದದ್ದಲ್ಲ ಅಂತ ಎಲ್ಲರಿಗೂ ಸ್ಪಷ್ಟ ಇರುವ ಕಾಲ ಇದು. ಸಾಕೇತದ ಆಗುಹೋಗುಗಳನ್ನು ಭವಿಷ್ಯವನ್ನು ನಿರ್ಣಯಿಸುವುದಕ್ಕೆ ಯಾರಕ್ಕೆ? ಆಡಿದ ಮಾತಿಗೆ ವಿವಶರಾದಂತಹ ಅಪ್ಪಯ್ಯ ಅವಳು ಹೇಳಿದಂತೆ ಕೇಳಬೇಕಾದ ಬದ್ಧತೆಗೊಳಗಾಗ್ತಾರೆ ಎಂಬುದರಿಂದ ಮಾತು ಕೊಡುವಾಗ ಹುಟ್ಟಿಲ್ಲದಂತಹ ನಾವು ಕೊಟ್ಟ ಮಾತಿನ ವಿಪರಿಣಾಮಕ್ಕೆ ತಲೆ ಒಡ್ಡಬೇಕಾದ ಅನಿವಾರ್ಯತೆ ಎಲ್ಲಿಂದ ಬರ್ತದಣ್ಣ? ಯಾರಿಗೂ ಕೊಳ್ಳುವುದಕ್ಕಾಗದ, ಯಾರೂ ಭೇದಿಸುವುದಕ್ಕಾಗದ, ಹೋರಾಡಿ ಗೆಲ್ಲುವುದಕ್ಕಾಗದ ನೆಲೆಗೆ ಅಯೋಧ್ಯ ಅಂತ ಹೆಸರಿರುವುದು ಹೌದಾದರೆ ಒಬ್ಬಾಕೆ ಅದನ್ನು ಕ್ರಯಕ್ಕೆ ಪಡೆದವಳಂತೆ, ಇಲ್ಲಿದ್ದವರು ಅದನ್ನು ಮಾರಾಟಕ್ಕೆ ಕೊಟ್ಟು ಬಿಟ್ಟವರಂತೆ ವರ್ತಿಸ್ತಾಳೆ ಅಂತಾದರೆ ಆ ವರ್ತನೆಯ ಭಾವದ ಲಾಘವವನ್ನು ನಿವಾರಿಸುವ ಹೊಣೆ. ನಾವು ಸಂಕಲ್ಪವನ್ನು ತಳೆಯಬೇಕು ಅಂತಾದ್ರೆ ಅದಕ್ಕೊಂದು ದಾರ್ಢ್ಯ ಬೇಕು, ಒಂದು ದೃಢ ಬೇಕು. ಆ ದೃಢವನ್ನು ಪಾಲಿಸುವವನು ನೀನು ಅಂತ ರಕ್ಷಾಕರನಾದಂತಹ ಪಾಲಕನಾದಂತಹ ನಿನ್ನನ್ನು ಒಪ್ಪಿ ಆಡುವ ಮಾತಿಷ್ಟು. ಹೇಳಣ್ಣ, ಒಬ್ಬರಿಗಾಗಿಯೋ ಇಬ್ಬರಿಗಾಗಿಯೋ ರಾಜನಾಗ್ತೇನೆ ಯುವರಾಜನಾಗ್ತೇನೆ ಅಂತ ಹೊರಟವನಲ್ವಲ್ಲ ನೀನು. ಸಭಾಸದರ ಮುಂಭಾಗದಲ್ಲಿ ಹೀಗೆ ವಿಪರಿಣಾಮವನ್ನು ದುಶ್ಶಕುನ ಮೂಲಕವಾಗಿ ಗಮನಿಸಿದಂತಹ ನಾನು ನನ್ನಲ್ಲಿದ್ದಂತಹ ಅಧಿಕಾರವನ್ನು ಉತ್ತರಾಧಿಕಾರಿಯಾಗಿ ರಾಮನಿಗೆ ಹೊರಿಸ್ತೇನೆ ಅಂತ ಆಡಿದ ಕಾಲದಲ್ಲಿ ಉಗೆ ಉಗೆ ಅಂತ ಜಯಕಾರ ಮಾಡಿತು ಸಾಕೇತದ ಪ್ರಜಾವರ್ಗ. ಪರೀಕ್ಷಾರ್ಥವಾಗಿ ಅಪ್ಪಯ್ಯ ಕೇಳಿದ್ರಲ್ಲ, ಅಲ್ಲ 60,000 ವರ್ಷಗಳ ಸುದೀರ್ಘಾವಧಿಗೆ ನಾನು ಆಳ್ವಿಕೆ ಮಾಡಿ ಹಸ್ತಾಂತರ ಮಾಡುವಾಗ ಇದು ತನಕ ಪಿತೃವತ್ ಪಾಲಿಸಿದಂತಹ ಒಬ್ಬಾತ ಪ್ರಭು ಹೋಗ್ತಾನೆ ಎಂಬ ವಿಷಾದ ಕಾಣಲಿಲ್ಲ. ಇದು ತನಕ ಒಂದು ದಿನವೂ ಪಾಲಿಸದ ರಾಮಚಂದ್ರ ಪ್ರಭು ಆಗ್ತಾನೆ ಅಂತ ಸಂತೋಷಾತಿರೇಕವೇ ನಿಮ್ಮಲ್ಲಿ ಕಂಡಿತು ಅಂತಾದರೆ, ನಾ ಮಾಡಿದ ಕೃತ್ಯದಲ್ಲಿ ದೋಷಗಳಿದ್ದದ್ದರಿಂದ ಪರಿವರ್ತನೆ ಬರ್ತದೆ ಅಂದಾಗ ಒಪ್ಪಿ ನೀವು
ಹರ್ಷೋದ್ಗಾರ ಮಾಡುವುದು ಅಂತ ಪ್ರಶ್ನಿಸಿದರು. ಏನು ಹೇಳಿದರು? ದಶರಥ ಭೂಪತಿಯಲ್ಲಿ ನಮ್ಮ ಅಪ್ಪಯ್ಯನಲ್ಲಿ ದೋಷ ಇದ್ದದ್ರಿಂದ ನಿನ್ನನ್ನು ಸ್ವೀಕರಿಸ್ತೇನೆ ಅಂತ ಆಡಿದ್ರು. ಯಾವ ಗುಣಗಳು ಒಗ್ಗೂಡಿಸಲಾಗದಷ್ಟು ಹಿರಿತನವನ್ನು ಮಹತ್ವಿಕೆಯನ್ನು ತನ್ನೊಳಗಿರಿಸಿಕೊಂಡಂತಹ ರಾಮಚಂದ್ರ ಬರ್ತಾನೆ ಅಂತಾದರೆ ಗತಯೌವನನಾದಂತಹ ದಶರಥ ಭೂಪತಿಯ ಕರ್ತೃತ್ವಕ್ಕೆ ವಿಶಿಷ್ಟತೆ ಪ್ರಾಪ್ತವಾಗುವುದು ಮತ್ತೆ ಯೌವನ ರಾಮನ ರೂಪದಲ್ಲಿ ಒಟ್ಟಾದಾಗ. ದಶರಥ ಭೂಪತಿ ಯೌವನಸ್ಥನಾದಾಗ 60,000 ವರ್ಷದ ಅನುಭವ ಇರಲಿಲ್ಲ. 60,000 ವರ್ಷದ ಅನುಭವ ಬಂದಾಗ ಅವನ ಯೌವನ ಕಳೆದು ಹೋಗಿತ್ತು. 60,000 ವರ್ಷದ ಯೌವನ ಅನುಭವ ಮತ್ತೆ ಯೌವನದಿಂದ ಕಂಗೊಳಿಸುವುದಿದ್ರೆ ರಾಮನ ರೂಪದಲ್ಲಿ ಅಂತ ಉತ್ತರ ಹೇಳಿತು. ಇದೇನು ಅನುಭವ ಬೇಕು ಅಂತಾದರೆ ಪ್ರಾಯ ಆಗಬೇಕು. ಪ್ರಾಯ ಆದರೆ ಯೌವನ ಹೋಗ್ತದೆ. ಅನುಭವವು ಪ್ರಾಯವು ಒಂದೇ ಆಗುತ್ತದೆ, ಒಂದೆಡೆ ಸೇರ್ತದೆ ಅಂತಾದರೆ ಅದಕ್ಕೆ ಅಘಟಿತ ಘಟನೆ ಅಂತ ಶಾಸ್ತ್ರಜ್ಞರಾದವರು ಉತ್ತರ ಕೊಡುವುದು. ಏನಲ್ಲ, ಹಿಂದಿನ ಕಾಲದಲ್ಲಿ ಕಂಡು ಕೇಳಿ ಅರಿಯದ್ದು, ಮುಂದೆ ಬರ್ತದೆ ಅಂತ ಭರವಸೆ ಇಡುವುದಕ್ಕೆ ಸಾಧ್ಯ ಇಲ್ಲದ್ದು. ಇಂತಹ ರಾಮನ ಪ್ರಭುತ್ವ ಈ ಸಾಕೇತಕ್ಕೆ ಒದಗುವುದು. ಅದನ್ನು ನಿವಾರಿಸುವಲ್ಲಿ ಕೈಕೆ ಪ್ರವೃತ್ತಳಾಗುತ್ತಾಳೆ ಅಂತಾದರೆ ಸರ್ವ ಜನರ ಹಿತಕ್ಕಾಗಿ, ಸರ್ವರ ಅಭ್ಯುತ್ಥಾನಕ್ಕಾಗಿ ಅವಳಾರು ಏನು ಅಂತ ನೋಡದೆ ನೀನು ದೃಢತೆಯನ್ನು ನೀನು ಮುನ್ನಡೆ ಅಂತ ಒಂದು ಮಾತಿನಿಂದ ಕಲ್ಪಿಸಿದರೆ ಎಳೆದು ಸೆರೆಮನೆಗಿಕ್ಕುತ್ತಾನೆ. ಪ್ರತಿಭಟಿಸಿದರೆ ದಶ ದಿಕ್ಕುಗಳಲ್ಲಿ ಅಪ್ರತಿಹತವಾದ ಗತಿಯನ್ನು ಹೊಂದಿದಂತಹ ರಥವೇರಿದ ದಶರಥ ಭೂಪತಿಯ ಕೀರ್ತಿ ಮಸುಕಾಗುವಂತೆ ಜೊತೆಯಾಗಿಯೇ ನೀನು ಬೇಕು ಅಂತ ಹೇಳಿದ್ರೆ ನಾನು ಮಾಡ್ತೇನೆ ಅಂತಲ್ಲ. ನನಗೆ ಕೈಕಾದೇವಿ ಸೆರೆಯಲ್ಲಿರುವುದು ಮುಖ್ಯ ಅಲ್ಲ. ಸ್ವಚ್ಛಂದತೆಯಲ್ಲಿದ್ದ ದಶರಥ ಭೂಪತಿ ನಿರ್ಬಂಧಿತನಾಗುವುದು ಅನಿವಾರ್ಯವಲ್ಲ. ನನ್ನ ಅಣ್ಣನನ್ನ ಕವನ ಮುಂಭಾಗದಲ್ಲಿ ಅದೋ ರತ್ನಖಚಿತ ಸಿಂಹಾಸನದ ಹೊಳಪು ಹೆಚ್ಚಿಸುವಂತೆ ವಿರಾಜಿತನಾಗುವುದು ಮುಖ್ಯ. ಅದಕ್ಕೆ ಬೇಕಾದ ಯಾವುದಕ್ಕೂ ಸನ್ನದ್ಧನಾಗಿ ಬಂದು ಕೇಳ್ತಾ ಇರುವುದು ಒಂದು, ನಿನಗೆ ಸರಿ ಕಂಡದ್ದು ಮಾಡಿಬಿಡು. ಹೇಳಿದ್ಯಲ್ಲ ಅಪ್ಪ ಪಟ್ಟ ಕೊಡ್ತೇನೆ ಅಂದಾಗ ನಿಮಗೆ ಸರಿ ಕಂಡದ್ದನ್ನು ಮಾಡಿ ಅಂತ ಹೇಳಿದಿ. ಅಮ್ಮ ಹರಸಿದಾಗ ನಿನಗೆ ಸರಿ ಕಂಡಂತಹ ವ್ರತೋಪವಾಸ ಮಾಡು ಅಂತ ಹೇಳಿದಿ ಅಲ್ವಾ? ನಿನಗಾಗಿ ಕನಸು ಕಂಡವರು ತಾವು ಮಾಡ್ತೇವೆ ಅಂತ ಹೇಳಿದ್ದಕ್ಕೆಲ್ಲ ಅಸ್ತು 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 ಅಂತ ಅಭ್ಯಾಸ ಇದ್ದವನು ನಿನಗಾಗಿ ನಾನು ಮಾಡುವುದಕ್ಕೆ ಹೊರಟ ಇದೊಂದಕ್ಕೆ ತಥಾಸ್ತು ಅಂತ ಹೇಳಿಬಿಡೋಣ. ತಮ್ಮ ಕೋಪ ಬಂತೇನು? ಸ್ವಲ್ಪ ಸೈರಿಸಿಕೊ ತಮ್ಮ. ಇನಿತೇಕೋ ಕೋಪ, ಸುಮ್ಮನೆ ಇರಪ್ಪ. ಸುಮ್ಮನೆ ಇರಪ್ಪ. ಸಮ್ಮತವಲ್ಲವಿದು ಸತ್ಯ ಧರ್ಮವ ಮೀರುವುದೋ. ತಮ್ಮ ಇನಿತೇಕೋ ಕೋಪ, ಸುಮ್ಮನೆ ಇರಪ್ಪ. ತಮ್ಮ ಅಣ್ಣ, ಉಗ್ರಾವೇಶವಾಗಿ ಹಲವಾರು ಮಾತನ್ನು ಮಾತನಾಡಿದಿ. ಆದರೂ ನನ್ನ ಧನುಷರಗಳು ನಿನ್ನ ಪಾದ ಮೂಲದಲ್ಲಿ ಉಂಟು. ನೀನು ತಥಾಸ್ತು ಅಂದ್ರೆ ಕೈಗೆತ್ತಿಕೊಳ್ತೇನೆ. ಸ್ವಲ್ಪ ವಿರಾಮವನ್ನು ಕೊಟ್ಟು ನೀನು ಹೇಳಿದ್ರೆ ನೀ ಹೇಳ್ತಾ ಇರುವಷ್ಟು ಕಾಲ ನಾನು ಸ್ತಬ್ಧನೆ. ಯೋಚನೆಯನ್ನು ಮಾಡಿ ನೋಡು. ಯಾವುದರ ಬಗ್ಗೆ ಅಣ್ಣ? ಹಾಗೆಲ್ಲವ ಹೇಳುವುದು ಧರ್ಮಶಾಸ್ತ್ರಗಳು. ಯೋಜನೆಯನ್ನ ಮಾಡುವುದಕ್ಕಿಂತ ಮೊದಲಾಗಿ ಯೋಚನೆಯನ್ನು ಮಾಡಿದರೆ ಸತ್ಯ ಆ ಯೋಜನೆ ಯಶಸ್ವೀಭೂತವಾಗ್ತದೆ. ಒಂದೊಮ್ಮೆಗೆ ಕೋಪ ಬಂದಿತು ಅಂತ ಹೇಳಿ ತಮ್ಮ ಮೂಗನ್ನು ನಾವೇ ಕತ್ತರಿಸಿಕೊಂಡ್ರೆ ಹೇಗಾದೀತು? ಅದು ಯಾಕಣ್ಣ ಈಗ ಹೇಳ್ತಿ ಹಾಗೆ? ಅಲ್ಲದಿದ್ರೆ ಮತ್ತೇನು ತಮ್ಮ, ಈಗ ಇಷ್ಟು ಮಾತನ್ನಾಡಿದವಳು ಕೈಗೆ ಯಾರು ಅಂತ ಹೇಳಿ ಕೇಳ್ತಾ ಇದ್ದೀಯಲ್ಲ, ತಾಯಿ ಅಲ್ವೇನು?
ಸಾಕೇತದ ಸಾಮ್ರಾಜ್ಞಿ ಅಲ್ವೇನು? ಓ, ಅಂತಹ ಮಾತೆಯ ಬಗ್ಗೆ ಇಂತಹ ಒಂದು ಕಟುವಾದಂತಹ ನುಡಿಯನ್ನು ನುಡಿಯುವುದಕ್ಕೆ ಹೇಗೆ ಮನಸ್ಸು ಬಂದಿತು? ಹಣ ಅಂತಹ ತಾಯಿ ಅಂತಹ ಸಾಮ್ರಾಜ್ಞಿ ಹೌದು ಅಂತಾದ್ರೆ ನಿನಗೆ ಹೀಗೆ ವರ್ತಿಸುವುದಕ್ಕೆ ಅವಳಿಗೆ ಹೇಗೆ ಮನಸ್ಸು ಬರ್ತದಣ್ಣ? ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಯಾರು, ಕೆಟ್ಟ ತಾಯಿ ಹುಟ್ಟುವುದಕ್ಕುಂಟೆ. ಈ ಮಾತನ್ನು ಒಳ್ಳೇದು ಅಂತ ಹೇಳದೆ ನನಗೂ ನಿರ್ವಾಹ ಇಲ್ಲ. ಮಕ್ಕಳಾದವರ ಏಳಿಗೆಯನ್ನು, ಮಕ್ಕಳಾದವರ ಶ್ರೇಯಸ್ಸನ್ನೇ ಬಯಸುವಳು ತಾಯಿಯಲ್ವೇ? ಇದು ಮನುಷ್ಯರಲ್ಲಿ ಮನುಷ್ಯತ್ವ ಎನ್ನುವಂತಹದ್ದು ಬೇಕು, ಮಾನವೀಯತೆ ಎನ್ನುವಂತಹ ಧರ್ಮ ಬೇಕು. ಎಲ್ಲದಕ್ಕೂ ನಾನು ಅಸ್ತು ಅಂತ ಹೇಳಿದ್ದು ಹೌದು, ಆದ್ರೆ ಇಲ್ಲಿ ನಾನು ನಾಸ್ತಿ ಎನ್ನುವುದಾಗಿ ಹೇಳ್ತೇನೆ. ಯಾಕೆ ಕೇಳಿದ್ರೆ, ಅವರಾಡಿದಂತಹ ಮಾತಿನಲ್ಲಿ ಮತ್ತೊಬ್ಬರಿಗೆ ಉಪಕಾರವಿತ್ತು, ಧರ್ಮದ ರಕ್ಷಣೆ ಇತ್ತು, ಎಲ್ಲವೂ ಇತ್ತು. ಆದ್ರೆ ನೀನಾಡುವಂತಹ ಮಾತಲ್ಲಿ ಮತ್ತೊಬ್ಬರಿಗೆ ಹಾನಿ ಒದಗುವಂತಹ ಪರಿಸ್ಥಿತಿಯೇ ಬಂದೊದಗಿತಲ್ಲ. ಒಂದು ವೇಳೆ ತಾಯಿಗೆ ಹಲ್ಲೆಯನ್ನು ಮಾಡಬಹುದು, ಸಮಾಧಾನ ಚಿತ್ತರಾಗಿ ಆಲೋಚಿಸಿದ್ರೆ ಆ ತಾಯಿಗೆ ಹಲ್ಲೆ ಮಾಡುವುದು ಸರಿ. ಸ್ತ್ರೀಯನ್ನ ಹತ್ಯೆ ಮಾಡುವುದಕ್ಕೆ ಸ್ತ್ರೀಪಾತಕ ಅಂತ ಹೇಳಲ್ಪಟ್ಟಿದೆ. ತಾಯಿಯನ್ನು ಹತ್ಯೆ ಮಾಡಿದ್ರೆ ಆ ದೋಷವನ್ನು ಕಳೆದುಕೊಳ್ಳುವುದಕ್ಕೆ ಯಾವ ತೀರ್ಥದಲ್ಲಿ ಮುಳುಗಿ ಹೇಳುವುದು, ಯಾರನ್ನು ಪೂಜಿಸುವುದು? ತಾಯಿ ಅಂತ ತಿಳಿದರೆ ಕಡಿಯುವುದಕ್ಕಿಲ್ಲ, ಕಡಿಯುವುದಕ್ಕೆ ಹೊರಟ ಮೇಲೆ ತಾಯಿ ಅಂತ ತಿಳಿಯುವುದು ಸಲ್ಲ. ಈಗ ನನಗೆ ಕಡಿಬೇಕು ಅಂತ ಕಂಡದ್ದು ನಿನಗೆ ತಾಯಿಯಾಗಿಯೇ ಕಾಣ್ತದೆ ಅಂತಾದ್ರೆ ನನ್ನ ಕೈ ಅಲುಗಾಡುವುದಕ್ಕಿಲ್ಲ. ತಮ್ಮ, ಇದನ್ನೆಲ್ಲ ಬಿಟ್ಟು ಬಿಡು. ನಾವು ರಾಜ್ಯವನ್ನು ಪಡೆಯಬೇಕಾದದ್ದು ಹೀಗೆ, ರಾಜ್ಯದ ಸಿಂಹಾಸನದಲ್ಲಿ ಕುಳಿತುಕೊಂಡು ರತ್ನದಂತೆ ಶೋಭಿಸಬೇಕಾದ್ರೆ ಒಬ್ಬರ ಕಟು ಮಾತು ಬಂದದ್ದೇ ಆದ್ರೆ ಆ ರತ್ನ ಹೇಗೆ ಶೋಭಿಸುವುದಕ್ಕೆ ಸಾಧ್ಯತೆ ಇದೆ? ಅಯೋಧ್ಯೆಯ ಸಾಮಾನ್ಯ ಜನರಾಡಿದ್ರೂ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನಾನು ಸಿದ್ಧನಿಲ್ಲ. ಅಂತಹದ್ರಲ್ಲಿ ತನ್ನ ಮೊಲೆ ಹಾಲನ್ನು ಉಣಿಸಿ ಇಲ್ಲಿಯವರೆಗೆ ಬೆಳೆಸಿದಂತಹ ತಾಯಿಯೇ ಇದಕ್ಕೆ ಸಮ್ಮತವನ್ನು ಕೊಡದೆ ಹೋದರೆ ನಾನಾ ಸ್ಥಾನದಲ್ಲಿ ಏರಿ ಪ್ರಜೆಗಳಿಗೆ ಎಷ್ಟು ಆನಂದವನ್ನು ಕೊಡುವುದಕ್ಕೆ ನನ್ನಿಂದ ಸಾಧ್ಯವಾಗ್ತದೆ ತಮ್ಮ. ಪುಣ್ಯಾತ್ಮ ನಿನಗೆ ಶರಣು. ತಾಟಕೆಯಲ್ಲೇ ಬದುಕಿಸಬಹುದಾದ ಗುಣವನ್ನು ಹುಡುಕಿ ಹೊರತೆಗೆದ ರಾಮನಿಗೆ ಕೈಕೇಯಲ್ಲಿ ಎಷ್ಟು ಹುಡುಕಿದ್ರೆ ಸಿಕ್ಲಿಕ್ಕಿಲ್ಲ ಹೇಳು. ಇನ್ನೂ ಸಿಕ್ಕಿತು. ಬದುಕಬೇಕು ಅಂತ ಅರ್ಹತೆ ನಿರೂಪಿಸುವ ಮಾತುಗಳು, ಅಂಶಗಳು ಇನ್ನಷ್ಟು ಸಿಕ್ಕಿತ್ತು. ಯಾಕಂದ್ರೆ ತಾಟಕೆಯಲ್ಲೇ ಸಿಕ್ಕಿದೆ ನಿನಗೆ ತಮ್ಮ. ತಾಯಿಯ ಮಹತ್ವರವಾದಂತಹ ಪ್ರೀತಿ ಅಂತಹದ್ದು. ಆ ತಾಯಿಯ ರಕ್ಷಣೆ ಮಾತು ನಮ್ಮ ಜೀವನವನ್ನು ಎಲ್ಲಿ ಕೊಂಡೋಗಿ ನಿಲ್ಲಿಸಬಹುದು. ತಾಯಿ ಆಡಿದ್ರಲ್ಲಿ ದೋಷವಿಲ್ಲ. 4 ಮಕ್ಕಳಲ್ಲಿ ಭೇದವನ್ನು ಕಂಡವರಲ್ಲ. ಆಲೋಚಿಸಿ, ಇದು ಆಡಿದಂತಹ ಮಾತು ತಾಯಿಯದ್ದೇ ಆದರೂ ಮಹಾರಾಜರಿಗೆ ಸಂಬಂಧಪಟ್ಟದ್ದಲ್ವೇ? ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ವೇ? ಅಗ್ನಿಯಿಂದ ಪ್ರದತ್ತವಾದಂತಹ ಪಾಯಸದಿಂದ ಹುಟ್ಟಿದವರು ನಾವುಗಳು. ನಮ್ಮಲ್ಲಿ ಭೇದ ಉಂಟೆ. ನಾಳೆ ಈ ಸಿಂಹಾಸನದಲ್ಲಿ ನಾನು ಕುಳಿತರೇನು, ಅಥವಾ ಭರತ ಕುಳಿತರೇನು, ಶತ್ರುಘ್ನನೂ ಕುಳಿತರು. ಒಂದೇ ರೀತಿಯಾಗಿ ಪರಿಪಾಲನೆಯನ್ನು ಮಾಡಿಕೊಂಡು ಬರಬೇಕಾದದ್ದು ಹೌದಲ್ವೇ ತಮ್ಮ? ಒಟ್ಟೊಟ್ಟಿಗೆ ಹುಟ್ಟಿದ್ರು ಅಂತರ ಇಷ್ಟು ಉಂಟಣ್ಣ. ಯಾಕೆ ಅಂದ್ರೆ ನಾವು ದೇವನಿರ್ಮಿತವಾದ ಪಾಯಸ ಆದರೂ ಪಾಲು ಮಾಡಲ್ಪಟ್ಟು ಕೊಟ್ಟದ್ದರಿಂದ ಬೇರೆ ಬೇರೆ ಪಾಲನ್ನು ಲೆಕ್ಕ ಮಾಡ್ತಾ ಹೋದೆವು. ನೀನು ಪಾಲಾಗುವ ಮೊದಲು ಒಂದೇ ಆಗಿದ್ದ ಗಾತ್ರವನ್ನು ನೆನಪಿಸಿ ಮಾತಾಡ್ತಾ ಇದ್ದಿ. ನಾವು ಬೇರ್ಪಟ್ಟ ಮೇಲಿದ್ದು ಯೋಚಿಸಿದ್ರೆ ನೀನು ಒಟ್ಟಾಗಿದ್ದ ಕಾಲದ್ದು ಯೋಚನೆ ಮಾಡ್ತಾ ಇದ್ದಿ. ಆದ್ದರಿಂದಲೇ ನಿನಗೆ ಭೇದ ಕಾಣುವುದಕ್ಕಾಗುತ್ತಾ ಇಲ್ಲ. ಅಲ್ಲಿ ಯಾರಿದ್ರು ಒಂದೇ ಅಂತ ಹೇಳ್ತೀವಿ. ಹೌದು. ಅದಕ್ಕೋಸ್ಕರ ಬೇಸರಿಸಿದಿರು ಅಣ್ಣ. ನಾ ಮಾಡಿದ ಮೇಲೆ ನಿನಗೆ ಬೇಸರ ಆಗುವುದಕ್ಕಿಂತ ಇಂಥದ್ದು ಮಾಡ್ತೇನೆ ಅಂತ ಹೇಳಿ ನಿನಗದು ಬೇಸರ ತರ್ತದಾದ್ರೆ ಬಿಡುವುದಕ್ಕೆ, ಇಷ್ಟ ಆಗ್ತದಾದ್ರೆ ಮಾಡುವುದಕ್ಕೆ ಸನ್ನದ್ಧನಾಗಿಯೇ ಧನುಷರಗಳನ್ನು ಪಾದದಲ್ಲಿ ಇಟ್ಟದ್ದು. ನೀನು ಆಡ್ತಾ ಇರುವಾಗ ಸಾಂಸಾರಿಕವಾದ ಬರಬಹುದಾದ ಹಾನಿಯನ್ನು ನೀಗುವುದಕ್ಕೆ ನಾನು ಹೊರಟ್ರೆ ಇದಕ್ಕೊಂದು ರಾಜನೈತಿಕವಾದ ಮಹತ್ವ ಉಂಟು ಅಂತ ಆಡಿದೆ. ಆಡಿದವಳು ಕೈಕಾದೇವಿಯಾದರೂ ಈಡೇರಿಸಬೇಕಾದ್ದು ರಾಜನಾದ ದಶರಥ.
ಪಿತೃವಚನ ಪರಿಪಾಲನೆ ಎಂಬುದು ನಿನಗೆ ವ್ರತವಾಗುವುದು ತಂದೆಯವರು ಎಂಬುದರಿಂದ ಹೌದಾದರೂ ಅವರು ಆ ಮಾತು ಕೊಟ್ಟದ್ದು ರಾಜನೆಂಬ ನೆಲೆಯಲ್ಲಿ. ಹೌದು. ಅಂದರೆ ನನ್ನ ವ್ಯಾಪ್ತಿಯನ್ನು ಮೀರಿದ ವಿಷಯ ಅಂತ ನೀನು ತುಂಬಾ ನಯವಾಗಿ ಹೇಳಿದ್ದು. ಇದಕ್ಕೆ ನೀನು ಜನ ಅಲ್ಲ, ಇದು ಅಪ್ಪ ಅಮ್ಮ ನಾವೆಲ್ಲ ನಿರ್ಣಯಿಸಬೇಕಾದ್ದು. ನೀನಿನ್ನು ಹುಡುಗ ಅಂತ ತಮ್ಮ ಇನಿತೇಕ ಕೋಪ ನಾನೇನು ಮಾಡಬೇಕಾದ್ದು? ಸ್ವಲ್ಪ ಸೈರಿಸಿಕೊಂಡು ಇದು ಸುಮ್ಮನೆ ಸತ್ಯ ಪರಿಪಾಲನೆಗೋಸ್ಕರ ಪಿತೃವಾಕ್ಯ ಪರಿಪಾಲನೆಯಿಂದ ನಾನು ಮತ್ತು ನನ್ನ ಮಡದಿ ವನವಾಸಕ್ಕಾಗಿ ನಾವು ನಿಂತಿದ್ದೇವೆ. ಆ ವೃತ್ತವನ್ನು ನಾವು ಕೈಗೊಂಡಾಗಿದ್ದೇವೆ. ಅಣ್ಣ, ತಮ್ಮ, ನಾನು ಹೇಳಿದಾಗ ಮಾಡುವುದಕ್ಕೆ ನೀನು ಒಪ್ಪುವುದಿಲ್ಲ, ಆಕ್ಷೇಪ ಇಲ್ಲ. ನೀನು ಹೇಳಿದಾಗ ಮಾಡುವುದಕ್ಕೆ ನಾನಿದ್ದವ. ಈಗ ನೀನು ಹೇಳಿದಾಗ ಮಾಡುವಾಗಲೂ ನೀನು ಬೇಡ ಅಂತ ಹೇಳ್ತೀಯೋ? ಹೇಗೆ? ಸುಮ್ಮನೆ ಇರ್ತೇನೆ ಒಟ್ಟಿಗೆ, ಆದೀತ? ಸುಮ್ಮನೆ ಇರ್ತೇವೆ ಒಟ್ಟಿಗೆ. ಅಣ್ಣ, ನೀನಿಂದು ವನಕ್ಕೆ ಹೋಗುವುದೇ ಬದ್ಧವಾದರೆ ರಾಮ, ಈಗ ನಾನು ಸಹಿತ ಬರುವೆ, ಈಗ ನಾನು ಸಹಿತ ಬರುವೆ, ಹೋಗುವ ಮೂವರು, ಈಗ ನಾನು ಸಹಿತ ಬರುವೆ, ಹೋಗುವ ಮೂವರು. ರಾಘವ ರಘುಕುಲಕ್ಕೆ ಲಲಾಮನಾಗಬಲ್ಲ ಜೀವಯೋಗ್ಯತೆಯನ್ನು ದೇವತ್ವದ ನೆಲೆಯಲ್ಲೂ ಹೊಂದಿದವನು ನೀನು. ಅಂದರೆ ಬೆಳಕು ಬೀರುತ್ತಾ ಜೀವ ಪ್ರಪಂಚದಲ್ಲಿ ಸಹಜವಾದ ವ್ಯವಹಾರವನ್ನು ತೋರ್ತಾ ಇರುವವನು ನೀನು. ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಿ ಈ ಮಾತಿನ ಮೂಲಕವಾಗಿ. ವನಕ್ಕೆ ಹೋಗುವುದೇ ಬದ್ಧ. ನೀ ಬದ್ಧ ಅಂತ ಆಡಿದ್ರೆ ಆ ಮಾತೇ ಸಿದ್ಧ. ಉಳಿದದ್ದೆಲ್ಲ ಪೂರ್ವ ಪಕ್ಷವಾಗ್ತದೆ. ಸಿದ್ಧಾಂತ ನೀನು ಆಡಿದ ಮಾತೇ ಆಗುತ್ತದೆ. ಇದು ತನಕ ನಾ ಯೋಚಿಸ್ತಾ ನಿನ್ನೆಡೆಗೆ ಸಾಗಿ ಬಂದದ್ದು, ಧಾವಿಸಿ ಬಂದದ್ದು, ನೀನಿರುವ ನೆಲೆಯಿಂದ ನಿನ್ನನ್ನು ತಪ್ಪಿಸುವುದಕ್ಕೆ ಹವಣಿಸುವವರ ದುಷ್ಕೃತ್ಯವನ್ನು ದಂಡಿಸಬೇಕು ಅಂತ. ಈಗ ನೀನು ಹೇಳ್ತಿ ಇದು ನಾವಿರುವ ನೆಲೆ ಆಗಬೇಕು ಅಂತಾದ್ರೆ ನಮ್ಮ ಅಮ್ಮಂದಿರನ್ನು ನಾವು ಮೊದಲು ಒಪ್ಪಬೇಕು. ತಾಯಿಯಲ್ವ ಅವಳು? ಕೆಟ್ಟ ತಾಯಿ ಹುಟ್ಟುವುದಕ್ಕಿಲ್ಲ, ಕೆಟ್ಟ ಮಕ್ಕಳೆಷ್ಟು ಮಂದಿ ಆದರೂ ಉದಿಸಿಯಾರು. ತಾಯ್ತನವನ್ನು ನಾವು ಒಪ್ಪಿದ ಮೇಲೆ ಸನ್ನಿವೇಶಕ್ಕನುಗುಣವಾಗಿ ಆ ಭಾವದಲ್ಲಿ ವಿಚಲನೆಯನ್ನು ಹೊಂದುವುದು ಸಲ್ಲ ಅಂತ ನೀನು ಆಡ್ತೀಯಾದರೆ ನೀ ಹೋಗುವುದೇ ಸರಿ ಅಂತ ನಿರೂಪಿಸಿ. ಈಗ ಅತ್ತಿಗೆ ಅಮ್ಮನು ಹೊರಟ್ಲಲ್ವೋ? ಹೌದು. ತಮ್ಮ ಇನಿತೇಕ ಕೋಪ ಸುಮ್ಮನೆ ಇರಪ್ಪ. ಸುಮ್ಮನೆ ಇರ್ತೇನೆ ನಿನ್ನ ಜೊತೆಯಲ್ಲೇ, ಸುಮ್ಮನೆ ಇರ್ತೇನೆ. ವ್ಯಗ್ರನಾದರೆ ಉಗ್ರನಾದರೆ ನಾನೇನು ಮಾಡ್ಲಿಕ್ಕೆ ಹೊರಡುತ್ತೇನೆ, ನನ್ನ ಮನಸ್ಸು ಹೇಗೆ ಪ್ರವರ್ತಿಸ್ತದೆ ಅಂತ ನೀನು ಅರಿತೆಯಲ್ಲ. ಹೌದು. ನೀನೇ ಯೋಚಿಸಿ ನೋಡೋಣ. ಏನು? ನೀ ಹೋಗುವುದನ್ನು ನಾನು ನೋಡ್ತಾ ಉಳಿದರೆ, ನೀನು ಹೋದ ಮೇಲೆ ಕಣ್ಮರೆಯಾಗಿ ಅನಿವಾರ್ಯವಾಗಿ ಇತ್ತ ಮುಖ ತಿರುಗಿಸಿದ್ರೆ ನನಗಿಲ್ಲಿ ಕಾಣುವುದು ಯಾರ ಮುಖ? ನಿನ್ನನ್ನು ಕಳಿಸಿದವರ ಮುಖ, ನಿನ್ನನ್ನು ತಡೆಯದವರ ಮುಖ, ನೀನು ಹೋಗುವಾಗ ಅದನ್ನು ಮೌನವಾಗಿ ಅಂಗೀಕರಿಸಿದವರ ಮುಖ. ಈ ಅಸಹನೆ ಏನಾಗುತ್ತೆ ಅದು ನನಗೆ ಗೊತ್ತಿಲ್ಲ. ನಾನು ಸಮಸ್ಥಿತಿಯಲ್ಲಿರಬೇಕು ಅಂತಾದ್ರೆ ನಿನ್ನ ಪಾದದರ್ಶನ ಮಾಡುವ ಸ್ಥಿತಿಯಲ್ಲಿ ನನ್ನನ್ನು ನಾನು ಇರಿಸಿಕೊಳ್ಳಬೇಕು. ನೀನಿಂದು ವನಕ್ಕೆ ಹೋಗುವುದು ಬದ್ಧವಾದರೆ ನಿನ್ನೊಡನೆ ನಾನು ಬರುವುದೇ ನಿನ್ನ ಜೊತೆಯಲ್ಲಿ. ಯಾಕೆ ನಾನು ಬರ್ತೇನೆ ಅಂದ್ರೆ
ನಿನ್ನನ್ನು ಬಿಟ್ಟು ಅಗಲುವಂತಹ ಪ್ರಮೇಯ ನನಗಿಲ್ಲ. ಹ್ಮ್ ಇಲ್ಲಿಂದ ನೀನು ತಪ್ಪಬಾರದು ಅಂತ ನಾನು ಹಂಬಲಿಸಿದ್ದು ಹೇಳಿದನಲ್ಲ, ನಿನ್ನ ನಿರ್ಣಯ ವಿಮರ್ಶಿಸ್ತೇನೆ ಅಂತಲ್ಲ, ನನಗೆ ರಾಮ ಬೇಕು ಎಂಬುದರಿಂದ. ಆ ಅದೀಗ ನೀನು ಎಲ್ಲಿದ್ದರೂ ನನ್ನ ನಿಲುವು ಅದುವೇ. ಹ್ಮ್ ನಮ್ಮತನವನ್ನು ನಾವು ಕಳೆದುಕೊಳ್ಳಕೂಡದು ಅಂತಿದ್ರೆ, ಪೂರ್ವದಲ್ಲಿದ್ದಂತಹ ಬದ್ಧತೆಯಂತೆಯೇ ಈ ಘಟನೆ ನಡೆದ ಮೇಲೂ ನಾವು ಉಳಿಯಬೇಕು ಅಂತ ನೀನು ಆಡುವುದಾದರೆ, ಅಮ್ಮ ಅಂತ ಮೊದಲು ಕರೆದಾಗಿದೆ, ಅಮ್ಮ ಈಗ ಕಾಡಿಗೆ ಹೋಗು ಅಂತ ಹೇಳಿದ ಕ್ಷಣದಲ್ಲಿ ಅಮ್ಮ ಅಮ್ಮ ಅಲ್ಲ ಅಂತ ಆಗುವುದಿಲ್ಲ ಅಂತ ನೀ ಹೇಳ್ತೀಯಾದ್ರೆ, ಯುವರಾಜನಾಗಿರುವಾಗಲೂ ಅಣ್ಣನನ್ನು ಅನುಸರಿಸುವುದು ಅಂತ ಹೇಳಿ ಆಗಿದೆ. ಯುವರಾಜತ್ವವನ್ನು ಬಿಟ್ಟು ವನಾಂತರಕ್ಕೆ ಹೋಗುತ್ತೇನೆ ಅಂತ ಹೇಳಿದಾಗಲೂ ಅಣ್ಣ ಅಲ್ಲ ಇನ್ನು ಅನುಸರಿಸುವುದಿಲ್ಲ ಅಂತ ಹೇಳಲಿಕ್ಕುಂಟ? ಇಲ್ಲ ಇಲ್ಲ, ಹಾಗೆ ಹೇಳಲಿಕ್ಕಿಲ್ಲ. ಹಾಗೆ ಹೇಳುವುದೇ ಸಲ್ಲ. ಯಾಕೆ ಅಂದರೆ ನಾವು ದೇವನಿರ್ಮಿತ ಪಾಯಸದ ನೆನಪು ಮಾಡಿದ್ದು ಒಳ್ಳೇದಾಯ್ತು. ಅಪ್ಪ ಪಾಯಸ ಸಿಕ್ಕ ಹೆಂಡತಿಯರಿಗೆ ಕೊಡು ಅಂದಾಗ ಅರ್ಧ ಪಾಲು ಮಾಡಿದ್ರಂತೆ. ನಾವು ಕೇಳಿದ್ದು ವಸಿಷ್ಠರಲ್ಲಿ, ನನಗೊಂದು ಕುತೂಹಲ, ಆ ಪಾಲು ಅದನ್ನು ಯಾರು ಹೇಗೆ ಮಾಡಿದ್ದು ಅಂತ. ಆಗ ವಸಿಷ್ಠರು ಹೇಳಿದ್ರು ಅರ್ಧ ಮಾಡಿ ಕೌಸಲ್ಯಾದೇವಿಗೆ ಕೊಟ್ಟಂತೆ. ಹೌದು, ಮತ್ತೆ ಅರ್ಧ ಮಾಡಿದ್ರಂತೆ. ಯಾವುದನ್ನು? ಉಳಿದ ಅರ್ಧ ಒಂದು ಭಾಗವನ್ನು ಸುಮಿತ್ರಾದೇವಿಗೆ ಕೊಟ್ಟರಂತೆ, ನನ್ನ ಮನೆಗೆ, ಅಮ್ಮಮ್ಮನಿಗೆ. ಆ ಬಳಿಕ ಉಳಿದದ್ದರಲ್ಲಿ ಮತ್ತೆ ಅರ್ಧ ಮಾಡಿದ್ರಂತೆ. ಒಂದನ್ನು ಮತ್ತೆ ಸುಮಿತ್ರಾದೇವಿಗೆ ಕೊಟ್ಟು ನಮ್ಮಮ್ಮನಿಗೆ ಕೊಟ್ಟು, ಉಳಿದದ್ದನ್ನು ಕೈಕಾದೇವಿಗೆ ಕೊಟ್ಟರಂತೆ. 2 ಪಾಲು ನನ್ನನ್ನು ಹೆತ್ತ ಅಮ್ಮನಿಗೆ ಸಿಕ್ಕಿದ್ದು ಯಾಕೆ ಅಂತ ನನಗೆ ಗೊತ್ತಾದದ್ದು ಇವತ್ತು. ಒಂದು ಕೈಕಾದೇವಿಯ ಮಗನ ಜೊತೆಗಿರುವುದಕ್ಕೆ, ಇನ್ನೊಂದು ಕೌಸಲ್ಯಾದೇವಿಯ ಮಗನ ಜೊತೆಯಲ್ಲಿರುವುದಕ್ಕೆ 2 ಪಾಲು ಸುಮಿತ್ರಾದೇವಿಗೆ ಸಿಕ್ಕಿದ್ದ ಅದಕ್ಕೆ. ಅಮ್ಮನ ಪಾದದಾಣೆ ಹೇಳ್ತೇನೆ. ಯಾಕೆ ಗೊತ್ತೋ? ಯಾಕೆ ಗೊತ್ತೋ? ಬಂದದ್ರಿಂದ ಏನು ಪ್ರಾಪ್ತಿ ಅಂತ ನಾನು ಬಲ್ಲೆ ಅಣ್ಣ. ಮೇದಿನೀಶ ರಾಮನಿನ್ನ ಪಾದಕಮಲವನ್ನು ಬಿಟ್ಟು ಮೇದಿನಿಯೊಳಿರೆನು ತಾಯ ಪಾದದಾಣಿಗೂ ಮೇದಿನೀಶ ರಾಮನಿನ್ನ ಪಾದಕಮಲವನ್ನು ಬಿಟ್ಟು ಮೇದಿನಿಯೊಳು ಇರೆನು ತಾಯ ಪಾದದಾಣಿಗೂ ಮೇದಿನೀಪತಿಯಾಗುವ ನಿನ್ನ ಅರ್ಹತೆಯನ್ನು ನೀನಾಗಿ ಬಿಟ್ಟುಕೊಟ್ಟು ಭರತನೇ ರಾಜನಾಗಲೇಬೇಕೆಂಬಂತಹ ಸದಾಶಯದಿಂದ ಕಾಡಿಗೆ ಹೊರಟದ್ದಿರಬಹುದು. ನೀ ಮೇದಿನಿಯನ್ನು ಬಿಟ್ಟರು ಈ ಮೇದಿನಿಯಲ್ಲಿ ನಾ ಮೈ ತಳೆದಿರುವಲ್ಲಿಯ ತನಕ ಈ ಮೇದಿನಿಯಲ್ಲಿ ನನಗೆ ಈಶ ನೀನೆ. ಮೇದಿನೀಶ ಮೇದಿನಿಗೆ ಈಶ ಅಂತಲ್ಲ, ಮೇದಿನಿಯಲ್ಲಿರುವಾಗ ಈಶ ಅಂತ ನಾನು ಒಪ್ಪುವುದಿದ್ರೆ ರಾಮನನ್ನು ಮಾತ್ರ. ನಿನ್ನ ಪಾದ ಕಮಲವನ್ನು ಬಿಟ್ಟು ಯೋಚಿಸಿ ನೋಡು ನೀನೆ ತಮ್ಮ. ಅಮ್ಮ ಈಗ ನಮಗೆ ಕೈಕಾದೇವಿ ಕ್ರೋಧಾಗಾರವನ್ನು ಸೇರಿ ಮುಹೂರ್ತ ಸನ್ನಿಹಿತವಾಗಿರುವಾಗಲೂ ಬಾರದೇ ಇದ್ದದ್ದನ್ನು ಕಣಿವನಿಸಿ ನೀನು ಕೇಳಿ ನಾನು ಹೋಗಿ ಕಂಡು ಆ ಬಳಿಕ ಹೀಗೀಗೆ ವ್ಯಗ್ರಳಾಗಿದ್ದಾರೆ, ಭೂಮಿಪಾಲಕನ ಇಲ್ಲಿ ಬರಲು ಹೇಳು ಅಂತ ಹೇಳಿದ್ರಿಂದ ಅಪ್ಪ ಹೋಗಿ ಅವರು ಮರಳದಿದ್ದಾಗ ನಮಗೆ ವಿಷಯ ಗೊತ್ತಾದದ್ದು. ಹೌದು, ಆದರೆ ಈಗ ನಮಗೂ ವಿಚಾರ ಗೊತ್ತಾಯ್ತಲ್ಲ, ನಿನ್ನೆಯಿಂದಲೇ ತೊಡಗಿದೆ ಈ ಸಿದ್ಧತೆಯನ್ನು. ನಿನ್ನೆಯಿಂದಲೇ ಯಾವುದಕ್ಕೆಲ್ಲ ಸಿದ್ಧತೆ ತೊಡಗಿದೆ? ಸಿಂಹಾಸನ ಏರುವುದಕ್ಕೆ ಹೊರಟ ರಾಮನಿಗಾಗಿ ಹರಕೆಯನ್ನು ಹೊತ್ತು ವ್ರತವನ್ನಾಚರಿಸಿ ದೇವಪೂಜಾದಿಗಳನ್ನು ರಚಿಸಿ ದಾನ ದಕ್ಷಿಣೆಗಳನ್ನಿಟ್ಟು ರಾಮನ ಭವಿತವ್ಯ ಶುಭವಾಗಲಿ ಅಂತ ಹರಸುವ ತಾಯ್ತನದ ಕೈಕರ್ಯ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಸಿಂಹಾಸನ ಏರುವುದಕ್ಕೆ ಹೊರಟ ರಾಮನನ್ನು ಅಲ್ಲಿಂದ ತಪ್ಪಿಸಿ
ಅವನನ್ನು ಕಾಡಿಗೆ ಕಳಿಸಿ ಹ್ಮ್ ಊರಿನಲ್ಲಿಲ್ಲದ ಮಗನನ್ನು ಬರಿಸಿ ಹ್ಮ್ ಅವ ಕಲ್ಪಿಸಿದ್ದಾನೋ ಇಲ್ವೋ ನನಗೂ ಗೊತ್ತಿಲ್ಲ ಇನ್ನು ಆ ಅವನನ್ನು ಏರಿಸಬೇಕೆಂಬುದಕ್ಕಿದ್ದ ಸಂಚು ಕೂಡ ನಿನ್ನೆಯಿಂದಲೇ ಪ್ರಾರಂಭ ಆಗಿದೆ. ಹ್ಮ್ ನನ್ನ ಅಮ್ಮ ಯಾರೊಟ್ಟಿಗಿದ್ದದ್ದು ನನಗೆ ಬೇಕಾದದ್ದು ಈಗ ನನ್ನಮ್ಮ ಕೌಸಲ್ಯಾದೇವಿಯ ಜೊತೆಯಲ್ಲಿ ರಾಮನಿಗೆ ಒಳ್ಳೆಯದಾಗಲಿ ಅಂತ ಹರಕೆ ಹೊರುವಾಗ ಜೊತೆಗಿದ್ಲು, ಹ್ಮ್ ದಕ್ಷಿಣ ಕೊಡುವಾಗ ಜೊತೆಗಿದ್ಲು, ಹ್ಮ್ ವ್ರತ ತೊಡುವಾಗ ಉಪವಾಸದಲ್ಲಿದ್ಲು. ಆ ಅಂದ್ರೆ ರಾಮನಿಗೆ ಒಳ್ಳೆಯದಾಗಬೇಕೆಂಬ ಸಂಕಲ್ಪಕ್ಕೆ ಉಪವಾಸಿಯಾಗಿ ನನ್ನ ಅಮ್ಮನಿರುತ್ತ ಹ್ಮ್ ರಾಮನ ಉಪವಾಸಿಯಾಗಿ ಹತ್ತಿರ ಇರುವುದು ಅಂತ ಅರ್ಥ ಅಲ್ವ ತಮ್ಮ ರಾಮನಿಗೆ ಉಪವಾಸಿಯಾಗಿರಬೇಕಾದ್ದು ಲಕ್ಷ್ಮಣನಿಗೂ ವಿಹಿತವಾದ್ದರಿಂದ ಹ್ಮ್ ನಿನಗೆ ಒಳ್ಳೆಯದಾಗಲಿ ಅಂತ ಹರಕೆ ಹೊತ್ತ ಅಮ್ಮನ ಪಾದ ಸಾಕ್ಷಿಯಾಗಿ ಹೇಳ್ತೇನೆ, ಹ್ಮ್ ನಾ ಇರುವುದಕ್ಕಿಲ್ಲ, ಒಬ್ಬನೇ ಉಳಿಯುವುದು ಸಲ್ಲ, ನನ್ನನ್ನು ತಮ್ಮ ಸ್ವಲ್ಪ ಯೋಚಿಸು. ಯಾವುದರ ಬಗ್ಗೆ? ವಿವರವಾಗಿ ನೋಡಿದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ, ನಾನೇನು ವನವಾಸದ ವ್ರತವನ್ನು ಕೈಗೊಂಡು ಹೊರಟು ನಿಂತಿದ್ದೇನೆ. ಸರಿ, ತಂದೆಯ ಸ್ಥಿತಿಯನ್ನೊಮ್ಮೆ ಆಲೋಚಿಸು. ಮಕ್ಕಳಾದವರು ಯಾರೂ ಹತ್ತಿರದಲ್ಲಿ ಇಲ್ಲ. ಭರತ ಶತ್ರುಘ್ನರು ಅವರ ಮಾವ ಬಂದು ಕರೆದುಕೊಂಡು ಹೋಗಿದ್ದಾನೆ. ಈಗ ನೀನು ಹೊರಟು ನಿಂತರೆ ನಮ್ಮ ತಂದೆಯ ಸ್ಥಿತಿ ಹೇಗಾದೀತು? ಅಣ್ಣ ನೀ ಬೇಸರ ಮಾಡಬಾರ್ದು. ಹ್ಮ್ ಬೇಸರ ಮಾಡ್ಲಿಕ್ಕಿಲ್ಲ. ರಾಮನಿಲ್ಲದೆ ಭೂಮಿಯೇ ಪಾಲಿತವಾಗುತ್ತದೆ ಅಂತ ತಿಳಿದವಳನ್ನು ಅಮ್ಮ ಅಂತ ಒಪ್ಪಿದೆಯಲ್ಲ. ಹ್ಮ್ ಭೂಮಿಯೇ ಪಾಲಿತ ಆಗ್ತದೆ, ಅಪ್ಪನಿಗೂ ಆಗ್ತದೆ, ಅಮ್ಮನಿಗೂ ಸಾಕಾಗ್ತದೆ, ನಾನು ನಿನ್ನೊಟ್ಟಿಗೆ ಬರ್ತೇನೆ. ಭೂಮಿಗೆ ರಾಮ ಇಲ್ಲದಿದ್ರೆ ಆದೀತು ಅಂತ ಆಡಿದ ಮೇಲೆ ಈಗ ಯಾರು ಬೇಡ ಅಂತಲ್ವೋ ಇದು ಪಾಲಿತವಾಗುವುದಕ್ಕೆ, ಇಲ್ಲಿದ್ದವರನ್ನು ಪಾಲಿಸುವುದಕ್ಕೆ. ಈಗ ರಾಮನ ಜೊತೆಯಲ್ಲೇ ಇರಬೇಕಾದ ಲಕ್ಷ್ಮಣನಿಂದ ರಾಮನಿಲ್ಲದೆಯೇ ರಕ್ಷಿತವಾಗಬಹುದಾದದ್ದನ್ನು ಲಕ್ಷ್ಮಣ ಏನು ಮಾಡ್ಲಿಕ್ಕೆ? ನನಗೆ ಬೇಕಾದ್ದೇನು ಗೊತ್ತೋ? ಏನು? ರಾಮನ ನಡೆಯಿಂದ ಅರಳುವ ಕಮಲಗಳ ಸೌಂದರ್ಯವನ್ನು ನೋಡುವುದಕ್ಕೆ ಕಾತರವಾದ ಕಣ್ಣಿದೆ. ನಿನ್ನ ಪಾದ ಕಮಲಗಳನ್ನು ಬಿಟ್ಟು ಅಂದ್ರೆ ನೀ ಕಾಲಿಟ್ಟಲ್ಲಿ ಅರಳುವ ಕಮಲಗಳುಂಟು, ಅದರ ಸೌಂದರ್ಯದಿಂದ ವಿವಂಚಿತವಾಗುವುದಕ್ಕೆ ಈ ಕಣ್ಣಿಲ್ಲ. ಅದನ್ನು ನೋಡುವುದಕ್ಕೆ ನಾ ಇರಲೇಬೇಕು. ಆದ್ರಿಂದ ಅದು ಮುಂದಿನಿಂದ ಕಾಣ್ತದಾದ್ರೆ ಮುಂದೆ ಇರ್ತೇನೆ, ಹಿಂದಿನಿಂದ ಕಾಣ್ತದಾದ್ರೆ ಹಿಂದಿರ್ತೇನೆ. ಇನ್ನು ಒಟ್ಟಿಗಿರುವುದಂತ ತಮ್ಮ, ಒಟ್ಟಿಗಿರುವುದಕ್ಕೂ ನನಗೂ ಬೇಸರವಿಲ್ಲ. ಆದ್ರೆ ಹಿಂದಿನಿಂದ ಕಾಣಬೇಕಾದಂತಹ ಕಮಲ ಕಂಡರು ನೀನೀಗ ಒಬ್ಬರನ್ನ ಕಂಡು ಬರಬೇಕು. ಯಾರನ್ನು? ನಮಿಸಿ ಮಾತಿಗೆ ನೇಮ ಪಡೆದು ನೀ ಬಾರೆಂದು ನಮಿಸಿ ಮಾತಿಗೆ ನೇಮ ಪಡೆದು ನೀ ಬಾರೆಂದು ಕ್ರಮವ ಸೂಚಿಸಿ ಮುಂದೆ ಬಂದ ಶ್ರೀರಾಮ, ಕ್ರಮವ ಸೂಚಿಸಿ ಮುಂದೆ ಬಂದ ಶ್ರೀರಾಮ. ಲಕ್ಷ್ಮಣ, ಅಣ್ಣ, ಹೊರಡುವುದಕ್ಕೇನೋ ಸಿದ್ಧನಾಗಿ ನಿಂತಿದ್ದೀನಿ. ಆದ್ರೆ ಹೊರಡಬೇಕಾದ್ರೆ ಹೀಗೆ ಹೊರಡುವುದು. ನಾ ಬೇರ್ಪಡುವುದಕ್ಕೆ ಸಿದ್ಧನಾಗಿಲ್ಲ ಎಂಬುದರಿಂದ ಹೇಳಿದ್ದಷ್ಟೇ. ಹೊರಡಬೇಕೋ ಬೇಡುವೋ ಎಂಬ ಸಂಕಲ್ಪ ನಿನ್ನದು, ಬೇರ್ಪಡುವುದಿಲ್ಲ ಎಂಬ ಸಂಕಲ್ಪ ಮಾತ್ರ ನನ್ನದು. ಈ ಅಣ್ಣನೊಂದಿಗೆ ಬರುವುದಕ್ಕೆ ನನಗೆ ಹೌದು, ಆದ್ರೆ ಇಲ್ಲಿಯವರೆಗೆ ಮಾತೃವತ್ತು ವಾತ್ಸಲ್ಯದಿಂದ ಕಂಡಂತಹ ಆ ತಾಯಿಯ ಸ್ಥಿತಿಯನ್ನೊಮ್ಮೆ ನೋಡಬೇಕಲ್ವೇ? ಅಂದ್ರೆ ಈ ಪ್ರಪಂಚದಲ್ಲಿ ಬೆಳಕನ್ನ ಕಾಣಬೇಕಾದ್ರೆ ಕಾರಣಲಾದವಳು ಯಾರು? ತಾಯಿ. 9 ತಿಂಗಳು ಗರ್ಭದಲ್ಲಿಟ್ಟು ಈ ಒಂದು ಅಯೋಧ್ಯೆಯಲ್ಲಿ ಲಕ್ಷ್ಮಣಾಂಕ ವೀರನಲ್ಲಿ ಮಾಡುವಲ್ಲಿ ಪ್ರಚೋದನೆಯನ್ನು ಕೊಟ್ಟವಳು ಯಾರು? ತಾಯಿ ಅಲ್ವೇನು? ಅಂತಹ ತಾಯಿಯನ್ನ ಬಿಟ್ಟು ತಾಯಿಯ ನಿಯಮವನ್ನು ಮೀರದೆ ಮುಂದುವರುವುದಕ್ಕೆ ಉಂಟೆ ತಮ್ಮ. ಒಂದು ಕೆಲಸ ಮಾಡ್ತೀವಿ, ಸತ್ಯಧರ್ಮ ಪರಿಪಾಲನೆ ನಮ್ಮದಲ್ವೇ? ಆ ನೆಲೆಯನ್ನೇ ಇಟ್ಟುಕೊಂಡು
ತಾಯಿಯಲ್ಲಿ ನೀನು ಮಾತನಾಡಿ ತಾಯಿಯ ಒಪ್ಪಿಗೆಯನ್ನು ಪಡೆದುಕೊಂಡು ಬಂದ್ರೆ ನನ್ನೊಂದಿಗೆ ಬರುವುದಕ್ಕೆ ಯಾವ ಆಕ್ಷೇಪವೂ ಇಲ್ಲ ತಮ್ಮ. ಅಮ್ಮ ಒಪ್ಪಿದ್ರೆ? ಅಮ್ಮ ಒಪ್ಪಿದ್ರೆ ಖಂಡಿತವಾಗಿ ಬರಬಹುದು. ಆಗಲಿ, ಅಷ್ಟು ಸಾಕು ನನಗೆ. ಯಾಕೆ ಅಂದ್ರೆ ಅಣ್ಣ, ಅಮ್ಮನಲ್ಲಿ ಹೋಗುವಾಗ ನೀನು ಜೊತೆಗೆ ಬರ್ತೀಯ ಅಲ್ಲ? ಬರ್ತೀಯಲ್ಲ, ಬಾ. ಯಾಕೆ ಗೊತ್ತೋ? ಯಾಕೆ? ನಾನು ಹೋಗ್ತೇನೆ ಅಂದಾಗ 2 ಕಣ್ಣಲ್ಲಿ ಅವಳು ನೀರು ಹಾಕ್ತಾಳೆ. ನೀನು ಕಾಣಬೇಕು. 2 ಕಣ್ಣಲ್ಲಿ ನೀರು ಬಂದ್ರೆ ಒಂದರಲ್ಲಿ ಆನಂದಾಶ್ರು, ಒಂದರಲ್ಲಿ ದುಃಖಾಶ್ರು ಇರ್ತದೆ. ಆನಂದಾಶ್ರು ಯಾಕೆ ಗೊತ್ತುಂಟು? ಯಾಕೆ? ಕಾಡಿಗೆ ಹೋಗುವಾಗಲೂ ನನ್ನ ಮಗ ರಾಮನೊಟ್ಟಿಗೆ ಇರ್ತಾನಲ್ಲ ಅಂತ ಆನಂದಾಶ್ರು. ದುಃಖಾಶ್ರು ಯಾಕೆ ಗೊತ್ತು? ನನ್ನ ಮಗನನ್ನು ಪೊರೆಯುವುದಕ್ಕೆ ಹೀಗೆ ತತ್ಪರನಾದ ರಾಮನಿಗೆ ಕಾಡೇ ಆಯ್ತಲ್ಲ ಅಂತ. ಎರಡನ್ನೂ ನಿನಗೆ ತೋರಿಸ್ತೇನೆ. ನನ್ನ ಅಮ್ಮನ ಆಶಯದಂತೆ ಹೊರಟು ನಿಂತಾಗ ಅನುಮತಿ ಕೊಟ್ರೆ ಬಾ ಅಂತ ಹೇಳಿದ್ದಲ್ಲೋ, ಹೀಗೆ ಬಾ ಅಣ್ಣ, ನಾವು ಹೋಗುವ. ತಮ್ಮ, ಹೋಗುವ ಹೋಗುವ ಹೋಗುವ, ಅಮ್ಮನಲ್ಲಿಗೆ ಹೋಗುವ. ಅಮ್ಮ ಅಮ್ಮ ಅಮ್ಮ. ವಂದಿಸಿದ ಲಕ್ಷ್ಮಣನು ಜನನಿಯೋ ಎಂದನೀಗಲೇ ಪೊರಟಿಗೆ ಹೊರಟನಮ್ಮ ನಾನು. ವಂದಿಸುತ್ತ ಲಕ್ಷ್ಮಣನು ಜನನಿಯೋ ಎಂದನೀಗಲೇ ಪೊರಟೆ ಅಣ್ಣನ ಅಮ್ಮ ನಾ ಹೊರ ಅಣ್ಣನ ಒಂದಿ ಸೇವಿಸಲೆನಗೆ ನಿಂದು ನೀಡ ಹರಸುತ್ತ ಕರುಣೆದೋರು ಅಮ್ಮ. ಅಮ್ಮ ಅಮ್ಮ ಅಮ್ಮ. ವಂದಿಸಿಕೊಂಡೆನಮ್ಮ. ಸದ್ಯ ಕಾಲದಲ್ಲಿ ರಾಜಾರಾಮನಾಗಬೇಕಾದವ ರಾಮನ ಸಹೋದರ ಲಕ್ಷ್ಮಣ. ಕಲ್ಯಾಣ ಮಸ್ತು. ಆಗಲಮ್ಮ, ನೀ ಹೇಳಿದ್ರ ಮೇಲೆ ಆದದ್ದರಲ್ಲಿ ಅದಾಗುತ್ತದೆ ಅಂತ ನನಗೆ ವಿಶ್ವಾಸ. ಏನಾದರೂ ಕಲ್ಯಾಣ ಆಗುತ್ತದೆ ಅಂತ. ಯಾಕೆಂದ್ರೆ ಕಲ್ಯಾಣ ಮಸ್ತು ಅಂತ ಆಡಿದವಳು ಅಮ್ಮ ಆದರೆ ಮತ್ತೆ ಆಗುವ ಕೃತ್ಯದ ಸ್ವರೂಪ ಹೇಗೆ ಅಂತಲ್ಲ, ಅದರ ಪರಿಣಾಮದಲ್ಲಿ ಕಲ್ಯಾಣ ಆಗುತ್ತದೆ ಅಂತಲ್ಲ ವಿಶ್ವಾಸ ಇಡಬೇಕಾದ್ರೆ. ಹಾಗೆ ಯೋಚಿಸುವಮ್ಮ. ನಾ ಧಾವಿಸಿ ಬಂದದ್ದು ನೀ ತ್ವರಿತದಿಂದ ಒಂದು ಅನುಮತಿಯನ್ನು ಕೊಡಬೇಕು ಎಂಬ ಕಾರಣಕ್ಕೆ. ತ್ವರಿತದ ಅನುಮತಿಯೋ? ತ್ವರಿತದಿಂದ ಅಂದ್ರೆ ನನಗೆ ಅವಸರ ಅಂದ್ರೆ ಸಂದರ್ಭ ಅಂತ ಒಂದು ಅರ್ಥ, ತ್ವರಿತ ಗತಿ ಎಂಬುದು ಇನ್ನೊಂದು ಅರ್ಥ. ಅಂದ್ರೆ ರೂಢಿಯಲ್ಲಿ ಎರಡಿದ್ದರಿಂದ ವಿವರಣೆ ಕೊಟ್ಟದ್ದಷ್ಟೇ. ತ್ವರಿತವಾಗಿ ನೀ ಅನುಮತಿ ಕೊಡಬೇಕು ಅಂದ್ರೆ ಅವ ತಡೆದುಳಿಯುವವಲ್ಲ ಅಣ್ಣ ರಾಮ. ಅವ ಹೋಗುವಾಗ ನಾ ಜೊತೆ ಸೇರಬೇಕು ಅಂತಾದ್ರೆ ಹೋಗು ಅಂತ ನೀನು ಅನುಮತಿಯನ್ನು ಬೇಗ ಕೊಡಬೇಕೋ ಬೇಡ? ನಂಗೆ ಗೊತ್ತಿದ್ದ ಹಾಗೆ ನೀ ಬೆಳಗ್ಗೆ ಹೊರಟದ್ದು ರಾಮನ ಪಟ್ಟಾಭಿಷೇಕಕ್ಕಾಗಿಯೇ. ಹೌದು. ಈಗ ಅದು ಎಲ್ಲಿ ಆಗುತ್ತದೋ ಅಲ್ಲಿಯ ತನಕ ನಾವು ಹೋಗಬೇಕೋ ಬೇಡವಾ? ಅದು ಹೌದು. ಹೌದೌದು. ಆದ್ರಿಂದಲೇ ನಾನು ಪಟ್ಟಾಭಿಷೇಕ ಆದ ಮೇಲೂ ಅವನೊಟ್ಟಿಗೆ, ಪಟ್ಟಾಭಿಷೇಕ ಆಗುವಲ್ಲಿಯ ತನಕವೂ ಅವನೊಟ್ಟಿಗೆ, ಪಟ್ಟಾಭಿಷೇಕ ಆಗದೇ ಇದ್ರು ಈಗ ಆಗುತ್ತದೆ, ಇನ್ನೊಂದು ಕ್ಷಣದಲ್ಲಿ ಆಗುತ್ತದೆ ಅಂತ ನಿರೀಕ್ಷಿಸ್ತಾ ಅವನೊಟ್ಟಿಗೆ. ಅಯೋಧ್ಯೆ ಮಾತ್ರವಲ್ಲ, ಬಹುಶಃ ಸಮಸ್ತ ಭೂಮಂಡಲವು ಮೈಯೆಲ್ಲ ಕಣ್ಣಾಗಿಸಿ ಶ್ರೀರಾಮನು ಅರಸನಾಗಬೇಕು ಎಂದು ಕಾಯುತ್ತಿರುವ ಕ್ಷಣ ಸುದಿನ ಇದಲ್ಲವೋ ಲಕ್ಷ್ಮಣ? ನೋಡು ಪ್ರಪಂಚದಲ್ಲಿ ಎಲ್ಲಿದ್ದವರು ರಾಮನನ್ನು ಹಂಬಲಿಸುವವರೆಲ್ಲ ನಿನ್ನ ಮಕ್ಕಳು ಅಂತ ನೀ ತಿಳಿಯುವುದರಿಂದ ಮಗನಿಗೇನು ಭಾವ ಉಂಟು ಅದೆಲ್ಲ ಭೂಮಿಯಲ್ಲಿ ಉಂಟು ಅಂತ ನೀ ಹಂಬಲಿಸುವುದು. ಯಾವ ತಾಯಿಯ? ಹೌದೇ ಹೌದು. ಸುಮಿತ್ರಾ ಅಂತ ನಿನಗೆ ಹೆಸರು. ನನಗೀಗ ಕಾಣುವುದು ಒಳ್ಳೆಯದಕ್ಕೆಲ್ಲ ಮೈತ್ರಿ ಭಾವದಿಂದ ಪೋಷಣೆ ಕೊಡುವ ನಿನ್ನ ಔದಾರ್ಯ ಉಂಟು ನೋಡು.
ಅದು ಯಾರೋ ಜ್ಯೋತಿರ್ವಿದರಾದ ಜ್ಯೋತಿಷರಿಗೆ ಹಾ. ಶೈಶವದಲ್ಲಿ ಗೊತ್ತಾಗಿರ್ಬೇಕು. ಇವಳು ಎಲ್ಲದಕ್ಕೂ ಆಶ್ರಯ ಕೊಟ್ಟು ಮೈತ್ರಿ ಭಾವದಿಂದ ಸಲಹುತ್ತಾಳೆ ಎಂಬುದರಿಂದ ಅವಳಿಗೆ ಇದೇ ಹೆಸರು ಒಳ್ಳೆಯದು ಅಂತ ಇಟ್ಟಿರಬೇಕು. ಅದು ಭಗವತ್ ಪ್ರಸಾದ ಎಂದು ಭಾವಿಸಬೇಕು. ಮಾತ್ರ ಅಲ್ಲ, ಒಳ್ಳೆಯದೆಲ್ಲ ನಿನ್ನೆಡೆಗೆ ಮೈತ್ರ ಭಾವದಿಂದ ಇರಬೇಕು. ಹ್ಮ್ ಒಳ್ಳೆಯದರ ಜೊತೆಗೆ ಮೈತ್ರಿಯನ್ನು ಅಂದ್ರೆ ಸ್ನೇಹ ಸಂಬಂಧವನ್ನು ಊರ್ಜಿತವಾಗಿಸುವಲ್ಲಿ ನೀ ಪ್ರಚೋದಕಳಾಗಿ, ಪ್ರೇರಕಳಾಗಿ, ಆಧಾರಕಳಾಗಿ ಒದಗುವವಳು. ಆದ್ದರಿಂದಲೇ ಒಳಿತಿನ ಮೊತ್ತವೆನಿಸಿದ ರಾಮನ ಜೊತೆಯಲ್ಲಿ ನಿಶ್ಚಿಂತೆಯಿಂದ ನನ್ನನ್ನು ಬಿಟ್ಟು ಅಲ್ಲಿಗೆ ಹೋದರೆ, ಅಲ್ಲಿ ಇದ್ದರೆ ನಿನಗೆ ಒಳ್ಳೆಯದಾಗುತ್ತದೆ ಅಂತ ಇದು ತನಕ ಹರಸಿದವಳಲ್ವೇ ನಮ್ಮ ರಾಮನ ಜೊತೆಯಲ್ಲಿ ಅಂತ ಹೇಳುವುದೆಂತು? ನೀ ರಾಮನಾಗಿಯೇ ಹುಟ್ಟಿದವನು ಎಂದು ನಾನು ಸದಾ ಭಾವಿಸಿದವಳಿದ್ದೇನೆ. ಹಾಗಾಗಿ ಅಲ್ಲವೋ ನಾನು ಈ ಬಂದಾಕ್ಷಣ ಹೇಳಿದ್ದು, ಸದ್ಯ ಕಾಲದಲ್ಲಿ ರಾಜಾರಾಮನ ಆಗಬಲ್ಲ ರಾಮನ ತಮ್ಮ ಅಂತ. ನಿನಗೆ ನಾನು ಸೌಮಿತ್ರಿ ಎಂದು ಕರೆದದ್ದಕ್ಕಿಂತ ರಾಮನ ರಮ್ಮ ಎಂದೇ ಭಾವಿಸಿದ್ದು ಹೆಚ್ಚಲ್ಲವೋ? ಈಗ ರಾಮ ಕರೆದಾಗ ನಾನು ಓ ಅನ್ನುವುದಕ್ಕೆ ಹತ್ತಿರ ಇರಬೇಡು ಅಮ್ಮ. ರಾಮ ಕರೆದಾಗ ಮಾತ್ರವಲ್ಲ, ರಾಮನಿಗಾಗಿಯೇ ಸದಾ ನೀ ರಾಮನಿಗಾಗಿಯೇ ರಾಮನಿಗಾಗಿಯೇ ರಾಮ ಕರೆದಾಗ ರಾಮನಿಗೆ ಬೇಕಾದಾಗ ಜೊತೆಗಿರಬೇಕು ಅಂತ ಹಂಬಲಿಸಿದ್ರೆ, ಈಗ ಹಾಗೆ ನಾನು ಇರುವಾಗ ಕೆಲವು ಸಲ ನೀನು ಕರೆದದ್ದು ಕೇಳದೆ ಓದಿತು, ಬೇಸರಾದೀತ. ರಾಮ ಸೇವೆಗಾಗಿ ನೀ ನಿಮಿತ್ತನಾಗಿ ನಿನ್ನನ್ನು ನೀನು ಮರೆತಾಗ, ನಾ ಕರೆದಾಗ ನೀ ಬಾರದಿದ್ದರೂ ನಾ ತನ್ಮಯಳಾಗಿರ್ತೇನೆ. ಒಂದು 14 ವರ್ಷ ಆಗಿರ್ಲ, ಸದಾ ಕಾಲ ರಾಮ ನಮ್ಮನ್ನು ಆಳಬೇಕೆಂಬುದೇ ನಮ್ಮ ಆಶಯ. ರಾಮನ ಜೊತೆಗೆ 14 ವರ್ಷ ಇರ್ಲು ಅಂತ ಅಲ್ಲಮ್ಮ, ನೀನು ಕರೆದ್ರು ಕೇಳದ ಸ್ಥಿತಿಯಲ್ಲಿ ರಾಮ ಸೇವೆ ಮಾಡ್ತಾ ಒಂದು 14 ವರ್ಷ ಇರ್ಲೋ ಅಂತ. ಕೆಲವೊಮ್ಮೆ ಹೆತ್ತ ಮಕ್ಕಳು ತಂದೆ ತಾಯಿಗಳಿಗೆ ಒಗ್ಗಟ್ಟಾಗುವುದು ಹೀಗೆ ಅಲ್ಲವೋ? ಹೆತ್ತ ಮಕ್ಕಳಿಗೆ ಇಲ್ಲ ಮಾಮ, 14 ವರ್ಷ ಸಾಕೇತದಲ್ಲಿ ಕ್ಷಿಪ್ರವಾಗಿ ಆಗ್ತಾ ಇರುವ ವಿಪ್ಲವ ಏನು ಅಂತ ಅರಿತವಳಿರಬೇಕು ನೀನು. ಈಗಾಗಲೇ ಅದು ಜನರ ಮೂಲಕವಾಗಿ ಕರ್ಣಾಕರ್ಣಿಕೆಯಾಗಿ ಹರಡ್ತಾ ಇದೆ ಅಂತ ನಾನು ಅರಿತಿದ್ದೇನೆ. ನಂಬುವುದಕ್ಕೆ ಕಷ್ಟವೋ ಎಂಬ ಒಂದೆರಡು ವಾರ್ತೆಗಳನ್ನು ಅಲ್ಪ ಮಟ್ಟಿಗೆ ತಿಳಿದರೂ ನಂಬಲಿಕ್ಕಿನ್ನೂ ನಾ ಸಿದ್ಧನಾಗಿಲ್ಲ. ಗೃಹಿಣಿಯನ್ನು ಗೃಹ ಅಂತ ತಿಳಿಯಬೇಕಂತೆ. ಗೃಹಿಣೀಂ ಗೃಹ ಮುಚ್ಚತೆ. ಇದನ್ನು ನಾವು ಒಪ್ಪಿದರೆ ಊರೇ ಹೊತ್ತಿ ಉರಿಯುತ್ತಾ ಇದ್ರು ನಮ್ಮದ್ದೇನು ನಷ್ಟ ಆಗಲಿಲ್ಲ ಅಂತ ಹೇಳುವ ಮನಸ್ಥಿತಿಯನ್ನು ಬೆಳೆಸಿಕೊಂಡವರನ್ನು ಯೋಗಿಗಳು ಅಂತಲ್ಲೋ ಗುರುತಿಸುವುದು. ಊರಿಗೆ ಬೆಂಕಿ ಬಿದ್ದಿರ್ಲಿ, ನಮ್ಮದು ನಷ್ಟ ಆಗಲಿಲ್ಲ ಅಂತ ಹೇಳಬೇಕಾದ್ರೆ ನಾವು ದೇವರ ಜೊತೆಗಿರ್ಬೇಕು. ಅದಲ್ಲದಿದ್ರೆ ದೇವರು ನಮ್ಮನ್ನು ಜೊತೆಗಿಟ್ಟುಕೊಂಡಿರಬೇಕು. ಎರಡೇ ಮಾರ್ಗ ಅಲ್ವೋ? ನಾನೀಗ ನನ್ನ ದೇವರ ಜೊತೆಯಲ್ಲಿ ಹೊರಟಿದ್ದೇನೆ, ಹೋಗು ಮಗನೇ ಅಂತ ಕಳಿಸಿದ್ರೆ ಕಾಡಿಗೆ ಹೊರಟ ರಾಮ ಸೀತೆಯರ ಜೊತೆಗೆ ನಾ ಹೊರಡ್ಲ? ಕೇಳಿದ್ದು ನಿಜವೇ, ಆದರೆ ಹೊರಟದ್ದು ರಾಮ ಕಾಡಿಗೆ ಅಲ್ಲವೋ? ಸುಮಿತ್ರಾ ಪದಕ್ಕೆ ಅರ್ಥ ಹೇಳಿದ್ದಲ್ಲವೋ ನೀನು? ಅಲ್ಲ, ನನಗೆ ತಿಳಿದದ್ದನ್ನು ನಿವೇದಿಸಿದ್ದು, ಅದಕ್ಕೆ ಅರ್ಥವ್ಯಾಪ್ತಿ ಹೆಚ್ಚುಂಟು. ತಾಯಿ ನನಗೆ ಗೊತ್ತಾದಲು ಅಂತ ಹೇಳುವುದೇ ಮಗುವಿನ ಪ್ರೌಢಿಮೆ ಇಲ್ಲದಿರುವಿಕೆಗೆ ನಿದರ್ಶನ. ಅರ್ಥ ಆದಲ್ಲಿಗೆ ಇವನು ಮಗುವಾಗಿರುವುದಿಲ್ಲ, ಇವನು ತಾಯಿಯ ನೆಲೆಯನ್ನು ಹೊಂದಿರ್ತಾನೆ. ಅದು ಅವಳಾಗಲಿ ಅವನಾಗಲಿ, ಜೀವ ಎಂಬುದು ಅರ್ಥ ಆಗಿದೆ ಅಂತ ಹೇಳುವುದೇ ನಮ್ಮಲ್ಲಿ ಪಕ್ವತೆ ಬಾರದಿದ್ದರಿಂದ ಅವಳು ಇಷ್ಟೇ ಅಂತ ನಿರ್ಣಯಿಸಿ. ಅಂದು ನಿನಗೆ ತೊಟ್ಟಿಲು ತೂಗಿದಾಗ ಗುರು ವಸಿಷ್ಠರು ಹೇಳಿದ್ದು ಸರ್ವಲಕ್ಷಣ ಸಮನ್ವಯ, ಲಕ್ಷ್ಮೀ ಕಟಾಕ್ಷ ಉಳ್ಳವ ಲಕ್ಷ್ಮಣ ಎಂದು. ಹಾಗೆ ಹೇಳಿದ್ರ? ಎಷ್ಟು ಲಕ್ಷಣಗಳು ನನ್ನ ಮಗನಲ್ಲಿ! ಒಂದು ಕಣ್ಣಲ್ಲಿ ಅಳಬೇಕು, ಮತ್ತೊಂದು ಕಣ್ಣಲ್ಲಿ ನಗುಬೇಕು, ಅರ್ಥವಾಗ್ತಿಲ್ಲ. ಸಪತ್ನಿಯರನ್ನು ನೋಡಿದರೆ ತನ್ನ ಮಗನೇ ರಾಜವಾಗಬೇಕು ಎಂದು ಹೆಣಗುತ್ತಿರುವಳು ಒಬ್ಬಳು, ನನ್ನ ಮಗ ರಾಜನ ಆಗುವುದು ತಪ್ಪಿ ಹೋಯಿತಲ್ಲ ಎಂದು ಬಾಧಿಸುತ್ತಿರುವಳು ಮತ್ತೊಬ್ಬಳು, ನನ್ನ ಮಗ ರಾಜನ ಆಗಿಬಿಟ್ಟ ಎಂದು ತೃಪ್ತಿಯಲ್ಲಿರುವವಳು ಇಲ್ಲೊಬ್ಬಳು. ಶರಣು ತಾಯಿ ಶರಣು. ರಾಮ ಭಕ್ತಿ ಸಾಮ್ರಾಜ್ಯಕ್ಕೆ ರಾಜನಾಗಿ ಬಿಟ್ಟನಲ್ಲ ನನ್ನ ಮಗ ಎಂದು ತೃಪ್ತಿಯಲ್ಲಿ ಈ ಕ್ಷಣದಲ್ಲಿದ್ದೇನೆ. ನೀನು ಕಾಡಿಗೆ ಹೋಗ್ಲಿಕ್ಕೆ ಕರಳು ಬೇಡ ಅಂದ್ರು ಕೊರಳು ಹೋಗು ಅಂತ ಉಂಟು. ಆದ್ರೆ ನೀನು ಅಣ್ಣ ಅಣ್ಣ ಅಂತ ಹೋಗುವುದಲ್ಲ ಕಾಡಿಗೆ. ಹೇಗೆ ಹೋಗ್ಬೇಕು ಕಾಡಿಗೆ? ತಂದಿರಾಗವನೆಂದು ತಿಳಿಯೇ ಹಿತದಿಂದ ಸೀತೆಯೊಡೆಲ್ಲ
ಕ್ಷೇಮದಿ ಸುಖವ ಗಳಿಸೋ ಮಗನೇ. ಸಮಸ್ತ ಅಯೋಧ್ಯೆಯ ಪ್ರಜೆಗಳು ಇನ್ನೇನು ನನ್ನ ರಾಮ ರಾಜನಾಗ್ತೇನೆ ಎಂದು ಹಪಹಪಿಸುತ್ತಿರುವ ಈ ಕ್ಷಣ 5 ರೀತಿಯ ತಂದೆಗಳಲ್ಲಿ ಅಣ್ಣನೂ ಒಬ್ಬನಂತೆ. ಅಗ್ರಜನ್ಮನಾದ್ರಿಂದ ನೀ ಅವನಿಗಾಗಿ ಕಾಡಿಗೆ ಹೋದರೆ, ನೀ ತಮ್ಮನಾಗಿ ಹೋದರೆ ನಿನ್ನ ಕರ್ತವ್ಯವನ್ನು ಪೂರ್ತಿಯಾಗಿ ನೀನು ನಿರ್ವಹಿಸುತ್ತೀಯೋ ಎಂಬ ಲೇಷ ಮಾತ್ರ ಪ್ರಶ್ನೆ ಉಂಟು. ನಾನು ಏನು ಮಾಡಿದ್ರೆ ಸರಿಯಾಗ್ತದೆ ಅಂತ ನೀನು ಹೇಳ್ತೀಯೋ ಹಾಗೆ ಇರ್ತೇನಮ್ಮ. ಒಂದು ವಿಧದಲ್ಲಿ ರಾಮನಿಗಿಂತ ನೀನೇ ಒಂದಿನಿತು ಹೆಚ್ಚು ಭಾಗ್ಯವಂತ. ಹೆತ್ತವಳು ಹೀಗೆ ಹೇಳಬಹುದು, ಹೆತ್ತವಳು ಮಾತ್ರ ಹೀಗೆ ಹೇಳಬಹುದಷ್ಟೇ. ತಂದೆ ತಾಯಿಗಳನ್ನು ಬಿಟ್ಟು ಹೊರಡುತ್ತಿರುವುದು ರಾಮ ಅಲ್ವೋ? ನೀನು ಹಾಗಲ್ಲ. ತಂದೆ ತಾಯಿಗಳೊಟ್ಟಿಗೆ ಹೋಗುವ ಭಾಗ್ಯ ನಿನಗೆ ಒದಗಿ ಬರುವ ಅವಕಾಶ ಉಂಟು. ಹೇಗೆ ಗೊತ್ತಾ? ನಿನ್ನೊಡನೆ ರಾಮನೊಡನೆ ನೀ ಹೋಗ್ತಿದ್ದೀಯಲ್ವೋ, ರಾಮನನ್ನು ಅಣ್ಣ ಎಂಬ ಭಾವವನ್ನು ಈ ಕ್ಷಣಕ್ಕೆ ನೀ ಬಿಡಬೇಕು. ಅವನಿನ್ನ ತಂದೆಯೇ ಎಂಬ ಭಾವದಲ್ಲಿ ನೀ ಒಡನೆ ಹೋಗಬೇಕು. ಮಾತ್ರವಲ್ಲ, ಪರಮ ಸಾಧ್ವಿಯಾದ ಸೀತೆ ತನ್ನ ಸಾಧ್ವಿತನದಿಂದ ಪಿತೃದೇವತೆಗಳಿಗೆ ಊರ್ಧ್ವಲೋಕವನ್ನು ಕೊಡಿಸಬಲ್ಲಲು ಎಂದು ಜಗತ್ತು ಕೊಂಡಾಡ್ತದಂತೆ. ಅಂತಹ ಸೀತೆಯನ್ನು ನೀನು ತಾಯಿಯಾಗಿ ಭಾವಿಸಬೇಕು. ಮತ್ತೆ ಯಾವ ತಾಯಿಯಾದರೂ ಬೇಡುವುದೊಂದೇ ಭಗವಂತನನ್ನು, ಏನಮ್ಮ, ನನ್ನ ಮಗ ಎಲ್ಲಿದ್ದರೂ ಸಂತೋಷದಿಂದ ಇರಬೇಕು. ರಾಮನಿಲ್ಲದ ಈ ನಾಡು ನಿನಗೆ ಕಾಡಾಗುವುದಕ್ಕಿಂತ ರಾಮನೊಡನೆ ನೀ ಹೋಗಿ ಕಾಡನ್ನು ನಾಡು ಮಾಡಿಸಿಕೊಳ್ಳಬೇಕು. ಮಾತ್ರವಲ್ಲ, ಇದು ನಿನ್ನ ಬದುಕಿನ ಮಹಾ ಸಂಪತ್ತೆಂದೇ ನೀ ಭಾವಿಸಬೇಕು. ಬದುಕಿನಲ್ಲಿ ಸ್ಥಿರ ಸಂಪದವು, ಬದುಕಿನಲ್ಲಿ ಸ್ಥಿರ ಸಂಪದವು, ಶುಭ ಹೃದಯವಂತ ತತ್ತಂಗ ಸೇವೆಯು ಒದಗುವುದು. ಶ್ರೀರಾಮನಾಶ್ರಯ ಮುದ ಕೊಡಲಿಯೇ, ಶ್ರೀರಾಮನಾಶ್ರಯ ಮುದ ಕೊಡಲಿ. ನಿನಗನು ದಿನದಿ ಹೋಗಿ ಬಾರು ಮುದ ಕೊಡಲಿ, ನಿನಗನು ದಿನ ಹೋಗಿ ಬಾರೋ. ಬದುಕಿನಲ್ಲಿ ಸ್ಥಿರ ಸಂಪದವು, ಮಗನೇ ಮಗನೇ ಕಂದ. ಮಗು ಲಕ್ಷ್ಮಣ, ಅಮ್ಮ, ಯಾವ ತಾಯಿಯಾದರೂ ಬಯಸುವುದಿದೊಂದನ್ನೇ, ನನ್ನ ಮಗನಿಗೆ ಸ್ಥಿರ ಸಂಪತ್ತಿರಬೇಕು. ಆ ಸಂಪತ್ತಿನಿಂದ ಅವನಿಗೆ ನೆಮ್ಮದಿ ಇರಬೇಕು. ನೆಮ್ಮದಿ ಇಲ್ಲದ ಸಂಪತ್ತು ಅವನಿಗೆ ಬೇಡ. ಹಲವು ವಸ್ತುಗಳು ಪರಿಪರಿಯಾಗಿ ಬೇರೆಯವರಿಗೆ ಸಂಪತ್ತಾಗಿ ಕಾಣಿಸ್ತದೆ. ಆದರೆ ಈ ಸಜ್ಜನರ ಸಾಂಗತ್ಯ ಒಂದು ಉಂಟಲ್ಲ, ದಶಕಗಳು ಶತಕಗಳು ತಪಸ್ಸನ್ನು ಮಾಡಿಯೂ ಆಚರಿಸಿಯೂ ಸಿಗಲಾರದ ನೆಮ್ಮದಿಯೊಂದು ಸಜ್ಜನರ ಸಾಂಗತ್ಯದಿಂದ ಸಿಗ್ತದೆ ಎಂದು ಪ್ರಾಜ್ಞರು ಹೇಳ್ತಾರೆ. ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನು ನಿರ್ಮಿಸಿದ ವಿಶ್ವಾಮಿತ್ರರು ಸಹ ನನ್ನ ರಾಮನನ್ನು ಹಿಂದಿರುಗಿ ಹಿಂದಿರುಗಿ ನೋಡಿದ್ದಾರೆ ಎಂದು ನೀ ಹೇಳಿದರೆ ನಂಗೆ ತಿಳಿದದ್ದು ಮಗು. ಅಂತಹ ರಾಮನನ್ನು ಸದಾ ನೀನು ಮಾತ್ರವೇ ನೋಡಬಲ್ಲ ಅದೃಷ್ಟ ನಿಂಗೆ 14 ವರ್ಷ ಸಿಗ್ತದೆ ಅಂದ್ರೆ
ಒಳಿತೆ. ಹ್ಮ್. ಆದರೆ ಜಗತ್ತೆಲ್ಲ ಒಳಿತು ಬಯಸಿದರೆ ತಂದೆ ತಾಯಿಗಳಿಗೆ ಸ್ವಲ್ಪ ಶಂಕೆ ಇರ್ತದೆ, ಹ್ಮ್. ಇವತ್ತು ತಪ್ಪು ದಾರಿ ಹಿಡಿತಾನ ಅಂತ. ಹಾ. ವಿಶ್ವಾಮಿತ್ರರು ನಡೆದ ಮಾರ್ಗದಲ್ಲಿ ರಾಮ ನಡೆದ. ಹ್ಮ್. ಇಂದು ನನ್ನ ಮಗ ನಡೆದ ಮಾರ್ಗದಲ್ಲಿ ದಾರಿಯಲ್ಲಿರುವ ಮುಳ್ಳನ್ನೋ ಕಳ್ಳನ್ನೋ ತೆಗೆದು ನಡೆದ ಮಾರ್ಗದಲ್ಲಿ ನಾಮ ನಡೀತಾನೆ. ವಿಶ್ವಾಮಿತ್ರರಷ್ಟು ದೊಡ್ಡ ಜನ ನೀನು ಎಂತಲ್ಲ, ಈ 14 ವರ್ಷಗಳ ತಪಸ್ಸು ವಿಶ್ವಾಮಿತ್ರರ ತಪಸ್ಸಿನಷ್ಟೇ ಪರಿಶುದ್ಧವಾಗಿ ನೀನು ನಡೆಸಬೇಕು. ದೊಡ್ಡವರು ಕೆಲವೊಮ್ಮೆ ಸಣ್ಣ ಕೆಲಸ ಮಾಡುವುದು ಅಂದ್ರೆ ಸಣ್ಣದು ಅಂತಂದ್ರೆ ಮೌಲ್ಯ ಇಲ್ಲದ್ದು ಅಂತಲ್ಲ. ಅವರ ಘನತೆಗೆ ಕಿರಿದಾದ ಕೆಲಸ ಮಾಡುವುದು ಯಾಕೆ ಅಂದ್ರೆ ಸಣ್ಣವರಿಗೆ ದೊಡ್ಡದಾಗುವುದಕ್ಕಿದ್ದ ಮಾರ್ಗ ತೋರಿಸುವುದಕ್ಕಲ್ವಮ್ಮ. ವಿಶ್ವಾಮಿತ್ರರು ರಾಮನನ್ನು ಮುನ್ನಡೆಸಿದ್ದು ಯಾಕೆ ಅಂದ್ರೆ ಸೇವೆ ಮಾಡಬೇಕಾದವರಿಗೆ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡುವುದಕ್ಕೆ. ನಾವು ಒಟ್ಟಿಗೆ ಹೋದದ್ದು ಅದು ಕಲಿಯುವುದಕ್ಕೆ. ನಿಂಗೆ ಪಾಠ ಆಗಿದೆ, ಆದ್ದರಿಂದ ಹೇಳಿದ್ದು. ಅಲ್ಲಿ ಹೋಗುವಾಗ ಅವರು ಕಲಿಸಿದ ಅದನ್ನು ಕಲಿತಿದ್ದೇನೆ. ನನಗೆ ಹಿರಿಯರು ಹೇಳಿದ ಮಾತು ಅನುಭವಕ್ಕೆ ಬಂದಾಗ ರೋಮಾಂಚನ ಆಗ್ತದ. ಕರುಳಬಳ್ಳಿಯನ್ನು ಕತ್ತರಿಸಿದ ಹೊರತಾಗಿ ಮಗುವಿಗೆ ಜಗದ ಬೆಳಕು ಸಿಕ್ಕುವುದಿಲ್ಲವಂತೆ. ಹೇಗೆ? ಈಗ ಬಳ್ಳಿಯ ಜೊತೆಯಲ್ಲಿ ಬೆಸೆದ ಮಗುವನ್ನು ಕತ್ತರಿಸುವಾಗ ಅಮ್ಮನಿಗೆ ನೋವಾಗುವುದಿಲ್ವೋ? ಹಾಗೆ ಅಂತ ಮಗುವನ್ನು ಹಿಡಿದೇ ಇರುವುದಿಲ್ಲ. ಮಗುವಿಗೆ ಸಿಗುವ ಬೆಳಕನ್ನು ಗ್ರಹಿಸಿ ತನ್ನ ನೋವನ್ನು ಅಡಗಿಸಿದವಳ ನೋವಿಗೆ ನಿದರ್ಶನವಾಗಿ ಹೊಕ್ಕುಳಿರುವುದು. ಹೊಕ್ಕ ಉಳುಹು, ಉದರದಲ್ಲಿ ಹೊಕ್ಕ ಉಳುಹು, ಅದು ಮಗುವಲ್ಲೂ ಇರುವುದು ತಾಯಿಯಲ್ಲೂ ಇರುವುದು. ಮಗನಿಗೆ ಇಷ್ಟ ಆದದ್ದನ್ನು ಒಪ್ಪಿ ಕಳಿಸಿಕೊಡುವಾಗ ಮನದ ನೋವನ್ನು ಕಾಣದಂತೆ ಮರೆ ಮಾಡುವುದಕ್ಕೆ ಶ್ರಮಿಸುವ ಮಾತೆಯ ಅಂತರಂಗ ಅರ್ಥ ಆಗ್ತದಮ್ಮ. ಒಂದು ಭರವಸೆ ಹೇಳ್ತೇನೆ ನಾನು. ಯಾವುದಪ್ಪ? ಉಳಿದವರು ಹೇಗೋ ಗೊತ್ತಿಲ್ಲ, ನನ್ನ ಅನುಭವದಲ್ಲಿ ಬೇರೆ ಬೇರೆ ಕಾರಣಕ್ಕೆ ನನ್ನ ರಾಮ ದೇವ ಯಾಕೆ ಗೊತ್ತೋ? ತಾಯಿಯಂತೆ ಲೋಕವನ್ನು ಪೊರೆಯುವ ತಂದೆಯವನು. ತಾಯಿಯಂತೆ ಪೊರೆಯುತ್ತಾನೆ. ಯಾಕೆ ಅಂದ್ರೆ ತನ್ನ ಉದರಸ್ಥ ಶಿಶುವಾಗಿ ಬ್ರಹ್ಮಾಂಡವನ್ನೇ ಪೊರೆಯುವವನು ದೇವರು. ಹೌದು. ಆದರೆ ತಾಯಂದಿರು ಮಕ್ಕಳು ಬೆಳೆಯುವುದಕ್ಕೆ ಬೆಳಗುವುದಕ್ಕಾಗಿ ಕರುಳಬಂದಿಯ ಸಂಬಂಧವನ್ನು ಕತ್ತರಿಸ್ತಾರೆ. ಹೌದು, ಭೌತಿಕವಾಗಿ. ಆದರೆ ಹೊಕ್ಕುಳೇ ಇಲ್ಲದ ದೇವರು ಕಮಲನಾಳವನ್ನು ಅಲ್ಲಿಂದ ಎಬ್ಬಿಸಿ ಆ ಪದುಮಾಂಡವನ್ನು ಅಲ್ಲಿ ಉದಿಸಿದ ಬ್ರಹ್ಮ, ಆ ಬ್ರಹ್ಮನಿಂದ ಸೃಷ್ಟಿಯಾದ ಬ್ರಹ್ಮಾಂಡ, ಅದನ್ನಲ್ಲೇ ನೆಲೆಯಾಗಿರಿಸಿ ಉದರ ಸಂಬಂಧ ಕಡಿಯದಂತೆಯೇ ಅವರನ್ನು ಪೊರೆಯುತ್ತಾ ಇರ್ತಾನೆ. ಹೌದು. ಆದ್ದರಿಂದ ದೇವರನ್ನು ತಂದೆಯಾಗಿಯೂ ತಾಯಿಯಾಗಿಯೂ ತಿಳಿಯುವುದು. ನಿನಗೆ ನಾನು ಕೊಡುವ ಭರವಸೆ ಒಂದೇ. ಕರುಳಬಳ್ಳಿಯನ್ನು ಕತ್ತರಿಸಿ ಹೊರಗಿಟ್ಟ ನೋವನ್ನು ಮರೆ ಮಾಡಿ ನನ್ನ ಅಭ್ಯುದಯವನ್ನು ಹಾರೈಸುವ ನಿನಗೆ ಬ್ರಹ್ಮಾಂಡೋದರ ಭರಿತನಾದ ಭಗವಂತನಂತೆ ಸಂಬಂಧ ಕಡಿಯದೆಯೇ ನನ್ನನ್ನು ಪೊರೆಯಬಲ್ಲ ತಂದೆ ತಾಯಂದಿರ ಮಡಿಲಿಗೆ ನನ್ನನ್ನು ಹಾಕ್ತಾ ಇದ್ದಿ. ನೀ ಚಿಂತೆ ಮಾಡಬೇಡ. ಇದೇ ಭಾವದಲ್ಲಿ ಮಗು ಲಕ್ಷ್ಮಣ ನೋಡು, ರಾಮ ಎಲ್ಲವನ್ನು ಬಿಟ್ಟು ಹೇಗೆ ಸಿದ್ಧನಾಗಿದ್ದಾನೆ. ನೀನು ಎಲ್ಲವನ್ನು ಬಿಟ್ಟವನಂತೆ ಹೋಗುವುದಲ್ಲ. ಅವ ಏನ್ ಹೇಳುದು ಗೊತ್ತುಂಟು? ಎಲ್ಲವನ್ನು ಬಿಟ್ಟು ಹೋಗಬೇಕು. ನಿನ್ನನ್ನು ಬಿಟ್ಟು ಕೊಡುವುದು ತಾಯಿ ಹೌದಾದರೆ ಒಟ್ಟು ಸೇರುವುದು ನಾನು ಒಂದ. ಅಮ್ಮ ಬಿಟ್ಟು ಕೊಡುವ ಚಂದ ತೋರಿಸ್ತೇನೆ ಬಾಣ್ಣ ಅಂತ ಕರ್ಕೊಂಡು ಬಂದದ್ದು. ನೀನಾದ್ರೂ ಹೇಳು ಕರ್ಕೊಂಡು ಹೋಗು ಅಂತ. ಇನ್ನು ಅವ ಬೇರೆ ಕಾರಣ ಹೇಳಿ ನೀನು ಅವರನ್ನು ನೋಡ್ಲಿಕ್ಕೆ ಇರಬೇಕು, ನಿನ್ನನ್ನು ನೋಡ್ಲಿಕ್ಕೆ ನಾನಿರ್ಬೇಕಂತ. ನನ್ನ ಸ್ತನ್ಯಪಾನ ಮಾಡಿರುವುದು ನೀನು ಮಾತ್ರವಲ್ಲ, 7 ವರ್ಷ ರಾಮನನ್ನು ಬಿಟ್ಟು ನಾವು ಇರಬೇಕು. ಒಂದೆರಡು ಮಾತು ಅವನಲ್ಲಿ ಆಡಿರ್ತೇನೆ. ಅಮ್ಮ, ನನಗೆ ನಿನ್ನಲ್ಲಿ ಅತೀವವಾದ ವಾತ್ಸಲ್ಯ ಯಾಕೆ ಗೊತ್ತೋ? ಯಾಕಪ್ಪ? ನನಗೆ ಸ್ತನ್ಯ ಉಣ್ಣಿಸಿದ್ದಿಂತ ಮಾತ್ರ ಅಲ್ಲ, ಆ ಸ್ತನ್ಯದ ದೊಟ್ಟೆಯಲ್ಲಿ ಅಣ್ಣನ ಜೊಲ್ಲನ್ನು ಸೇರಿಸಿದ್ದಿ ಅಂತ. ಹೇಳಮ್ಮ, ಹೇಳು, ಹೇಳಿ ಕಳಿಸಿಕೊಡು. ರಾಮ, ಅಮ್ಮ, ನಿನ್ನ ತಮ್ಮನಾದ ಲಕ್ಷ್ಮಣನನ್ನು ನಿನ್ನೊಡನೆ ಕಳಿಸುತ್ತಿದ್ದೇನೆ. ನೀನು ಸ್ಥಿತಪ್ರಜ್ಞನಾಗಿಯೇ ಸದಾ ಸರ್ವರಿಗೂ ಕಂಡದ್ದು.
ಆ, ಆದರೆ ಅವ ನಿನ್ನ ತಮ್ಮ. ಹ್ಮ್, ಒಂದಿನಿತು ದೋಷ ಅವನಲ್ಲಿ ಕಂಡರೆ ಹ್ಮ್. ಬುದ್ಧಿಯರಿಯನಿವನು ದುಡುಕಿ ಸಿಡುಕಿ ನಡೆದರೆ ರಾಮ ಆ ಬುದ್ಧಿಯರಿಯನಿವನು ದುಡುಕಿ ಸಿಡುಕಿ ನಡೆದರೆ ತಿಥಿ ಸಲಹು ವರ್ತನೆಯಲ್ಲಿ ತಪ್ಪ ಗಣಿಸದೆ ತಿಥಿ ಸಲಹು ವರ್ತನೆಯಲ್ಲಿ ತಪ್ಪ ಗಣಿಸದೆ ಎನ್ನ ಮಗನಿಗೆ ನಿನ್ನು ನೀನೆ ಗತಿಯು ಎನ್ನುತ್ತಾ ಕಣ್ಣ ನೀರ ನೊರೆಸಿಕೊಳ್ಳಲು ರಾಮ ಕಾಣುತ್ತಾ ಕಣ್ಣ ನೀರ ನೊರೆಸಿಕೊಳ್ಳಲು ರಾಮ ಕಾಣುತ್ತ ರಾಮ ರಘು, ಅಮ್ಮ. ರಾಮ, ಹ್ಮ್. ಬಾಲರಾಮ, ಹ್ಮ್. ರಾಮಚಂದ್ರ ಆ, ಹೀಗೆಲ್ಲ ಮುದ್ದಾಡಿ ಕರೆಯುವ ದಿನಗಳಾಗಿ ಹೋಯ್ತಲ್ವ. ಹ್ಮ್. ತಾಯೇ, ಮಕ್ಕಳು ಎದೆ ಎತ್ತರಕ್ಕೆ ಬೆಳೆದು ನಿಂತರು, ಹ್ಮ್. ತಾಯಿಗೆ ಮಕ್ಕಳಲ್ಲವೇ? ರಾಮ, ಹ್ಮ್. ತಾಯಿಗೆ ಮಗುವೇ ಆದರೂ ಜಗತ್ತಿಗೆ ನೀ ಮಗು ಅಲ್ಲವಲ್ಲ. ಈಗ ಜಗತ್ತೇ ಕೊಂಡಾಡಬಲ್ಲ ನಿರ್ಣಯವನ್ನು ತೆಗೆದುಕೊಂಡ ನೀನು ಮಗು ನನಗೆ ಆದರೂ ಜಗತ್ತಿಗೆ ನೀನು ಈ ಕ್ಷಣಕ್ಕೊಂದು ಆದರ್ಶವಾಗಿ ಕಾಣಿಸುತ್ತಿದ್ದೀಯ ಮಗು. ಹ್ಮ್. ರಾಮ, ಅಮ್ಮ. ಲಕ್ಷ್ಮಣ ಹೇಳಿದ್ದಾನೆ ನನ್ನ ಹತ್ತಿರ, ಹ್ಮ್. ನನಗೆ ಯಾವ ರಾಜ್ಯ ಸೌಭಾಗ್ಯವೂ ಬೇಡ, ಹ್ಮ್. ಇಳಿದು ಬಂದು ದೇವೇಂದ್ರನೇ ಲೋಕ ಕಟ್ಟರೂ ಬೇಡ, ಹ್ಮ್. ಧನುರ್ಧಾರಿಯಾಗಿ ನಾ ರಾಮನೊಡನೆ ಅಡವಿಗೆ ಹೋಗಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಿದ್ದೆ. ಹ್ಮ್. ಒಂದುಂಟು ರಾಮ, ಆ, ತಾಯಿಯೊಬ್ಬಳಿಗೆ 10 ಮಕ್ಕಳಿದ್ದು ಹ್ಮ್. ಒಂದು ಮಗುವಿಗೆ ತೃಣದಷ್ಟು ದೋಷವಿದ್ದರೂ ಲೋಪವಿದ್ದರೆ ಆ ತಾಯಿಯ ಪ್ರೀತಿ ಹೆಚ್ಚು ಪಾಲು ಆ ಮಗುವಿಗೆ ಇರುತ್ತದೆ. ಹ್ಮ್. ಗುರುವೊಬ್ಬನಿಗೆ 10 ಶಿಷ್ಯರಿದ್ದರು ಹ್ಮ್. ತಾಯಿ ಹೇಗೆ ಆ ಮಗುವಿಗೆ ಹೆಚ್ಚು ತಿನಿಸ್ತಾಳೋ, ಹೆಚ್ಚು ಪ್ರೀತಿ ತೋರಿಸ್ತಾಳೋ, ಹ್ಮ್. ಗುರುವೊಬ್ಬನು 10 ಶಿಷ್ಯರಿದ್ದರು ಯಾವುದೋ ಒಂದು ಶಿಷ್ಯನಿಗೆ ಯಾವುದೋ ಒಂದು ಬಹುಮಾನ ಕೊಟ್ಟರೆ ಹ್ಮ್. ಅದು ಶಿಷ್ಯನ ಗರಿಮೆಯಲ್ಲ, ಇವನಿಗೆ ನನ್ನ ಆಶೀರ್ವಾದ ಹೆಚ್ಚು ಬೇಕು. ಹ್ಮ್. ತಾಯಿ ಹೇಗೆ ನಿನಗೆ ನಾನಿದ್ದೇನೆ ಎಂದು ಹೇಳುತ್ತಾಳೋ, ಗುರುವೊಬ್ಬನು ನನಗೆ ನೀನಿದ್ದೇನೆ ಎಂದು ಹೇಳ್ತಾಳೋ, ಹಾಗೆ ಲಕ್ಷ್ಮಣನಿಗೆ ನೀನಿರಬೇಕು ರಾಮ. ಹ್ಮ್. ಅಯೋಧ್ಯೆ ಎಲ್ಲ ನಿನ್ನ ಹಿಂದೆ ಬರ್ಲಿಕ್ಕೆ ಸಿದ್ಧವಿದ್ದರು, ಹ್ಮ್. ಅಷ್ಟು ಹೇಳಿದ್ದು ನೀನು ಒಂದು ಲಕ್ಷ್ಮಣನಿಗೆ ಮಾತ್ರ. ಆ, ಅದು ಅವನ ಯೋಗ್ಯತೆಯೋ ಪ್ರಶ್ನೆಯೇ, ಹ್ಮ್. ಅರ್ಹತೆಯೋ ಪ್ರಶ್ನೆಯೇ, ಹ್ಮ್. ಅದು ನಿನ್ನ ಆಶೀರ್ವಾದವೋ ಅದು ನನಗೆ ಮನಸ್ಸಿನಲ್ಲಿ ಗೊತ್ತಾಗಿದೆ. ಅವನು ನೀನಿಲ್ಲದೆ ಕ್ಷಣವೂ ಇರಲಾರನಾದ್ದರಿಂದ ನೀನು ಅವನನ್ನು ಒಪ್ಪಿಕೊಂಡು ತೆಗೆದುಕೊಂಡು ಹೋಗುತ್ತಿರುವುದು. ಹ್ಮ್. ಅಂತಹ ಲಕ್ಷ್ಮಣನನ್ನು ಅವನಲ್ಲಿ ದೋಷಗಳು ಕಂಡು ಬಂದಲ್ಲಿ ತಂದೆಯ ಸ್ಥಾನದಲ್ಲಿದ್ದು ನೀನು ಅವನನ್ನು ಮುಂದೆ ನಡೆಸಬೇಕು ಹ್ಮ್. ರಾಮ. ಆ, ಇಷ್ಟು ಹಿರಿಮೆಯನ್ನು ಗರಿಮೆಯನ್ನು ಹೊತ್ತು ನಡೆಯುತ್ತಿರುವ ರಾಮನು ಹ್ಮ್. ಹಿಂಬರುವಾಗ ಲೋಕವೇ ಮೆಚ್ಚುವಂತಹ ರಾಮನಾಗಿಯೇ ಹಿಂದೆ ಮರಳಿ ಬರಬೇಕು ಎಂದು ನನ್ನದೊಂದು ಆಶಯ ಉಂಟು. ಹ್ಮ್. ತಾಯಿಯಾಗಿ ನಿನ್ನ ತಲೆಯ ಮೇಲೆ 2 ಮಂತ್ರಾಕ್ಷತೆಗಳನ್ನು ಹಾಕುತ್ತಾ ಹೇಳುವುದೇನು ಎಂದರೆ, ಏನು? ಕಳೆದ ಕೆಲವು ಗಂಟೆಗಳಲ್ಲಿ ಧರ್ಮವನ್ನೇ ಆಧಾರವನ್ನಾಗಿಟ್ಟುಕೊಂಡು, ಹ್ಮ್. ಧರ್ಮವೇ ನಿನ್ನ ಉಸಿರು, ಅದೇ ನಿನ್ನ ಮಾರ್ಗ ಎಂದು ನೀನು ಯಾವ ನಿಲುವಿನಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀಯೋ ಹ್ಮ್. ಅದೇ ನಿಲುವಿನಲ್ಲಿ ನಿನ್ನ ಬದುಕಿನ ಪ್ರತಿ ಅಡಿಯಲ್ಲಿಯೂ ನೀನು ಮುಂದೆ ಸಾಗುತ್ತಾ ಹಿಂದೆ ಬರುವಾಗ ರಾಜಾರಾಮ ಆದರ್ಶವಾಗಿ ನಿಲ್ಲಬಲ್ಲ ಪುತ್ರ ಇವನು, ಆದರ್ಶವಾಗಿ ನಿಲ್ಲಬಲ್ಲ ಅಣ್ಣನೋ ಮಗನೋ ರಾಜನೋ ಆಗಿ ನೀನು ಹಿಂದೆ ಬರಬೇಕು ಎಂಬುದು ಮಾತ್ರ ನನ್ನ ಆಶಯ. ಅದನ್ನೊಂದು ನೀನು ಗಟ್ಟಿಯಾಗಿ ಹಿಡಿದು ನಿಂತರೆ ರಾಮ, ನಾನು ಹೆಚ್ಚು ದೂರ ಬರುವುದಿಲ್ಲ. ಕ್ರಮ ಉಂಟು. ಯಾರು ಮರಳಿ ಬೇಗ ಬರಬೇಕು ಎಂಬ ಆಸೆ ಇರ್ತದೋ ಅವರನ್ನು ನಾವು ಹೆಚ್ಚು ದೂರ ಹೋಗಿ ಬಿಡುವುದಿಲ್ಲವಂತೆ.
ನಾನು ಇಲ್ಲಿಂದಲೇ ನಿನ್ನನ್ನು ಆಶೀರ್ವಾದ ಮಾಡುತ್ತಿದ್ದೇನೆ. ಅಮ್ಮ, ಹ್ಮ್ ಈ ರಾಮ ಬಾಲರಾಮನಾಗಿ ಅಲ್ಲ, ಹ್ಮ್ ರಾಜಾರಾಮನಾಗಿ ಅಲ್ಲ, ಹ್ಮ್ ಎಲ್ಲಾ ರೀತಿಯಲ್ಲಿ ಕಾಡುವುದಕ್ಕೆ ಕಾರಣ ಏನಮ್ಮ? ಹ್ಮ್. ನಿಮ್ಮ ವಿಶಾಲ ಭಾವವಲ್ಲ. ಹ್ಮ್ ನಿನ್ನ ಸುವಿಶಾಲ ಭಾವದೆ ನೆರಳು ರಕ್ಷಿಪುದು ನಿನ್ನ ಸುವಿಶಾಲ ಭಾವದೆ ನೆರಳು ರಕ್ಷಿಪುದು ನಮ್ಮನೆಂದೆಣಿಸಿಗೆನು ತಾಯೇ ಧನ್ಯನೆನಿಸಿದನು ಲಕ್ಷ್ಮಣ ನಿನ್ನ ಮಗನಾಗೆ ಧನ್ಯನೆನಿಸಿದನು ಲಕ್ಷ್ಮಣ ನಿನ್ನ ಮಗನಾಗಿ ಶಂಕೆ ಬೇಡೆಂದ ಶಿರವಾಗೆ ನಿನ್ನ ಸುವಿಶಾಲ ಭಾವದೆ ನೆರಳು ರಕ್ಷಿಪುದು ಓ ಓ ಅಮ್ಮ, ರಾಮ, ಹೇಗೆ ಕರೆದ್ರು ತೃಪ್ತಿ ಆಗುತ್ತಿಲ್ಲ ನಿನ್ನ. ಎಷ್ಟು ಬಾರಿ ಕರೆದರೂ ಅಮ್ಮ ಎನ್ನುವಂತಹ ಪದಕ್ಕೆ ತೃಪ್ತಿಯನ್ನು ಕೊಡುವುದಕ್ಕೆ ಸಾಧ್ಯವೇ? ಹ್ಮ್ ಅಮ್ಮ ಅಮ್ಮನಲ್ಲವೇ? ಹ್ಮ್ ಅಮ್ಮನಿಲ್ಲದೆ ಮತ್ತಾರನ್ನು ನಾವು ಕಾಣುವುದಕ್ಕೆ ಸಾಧ್ಯ? ಹ್ಮ್ ಈ ರಾಮನ ಸೌಭಾಗ್ಯ ಎಷ್ಟು ದೊಡ್ಡದು! ಹ್ಮ್ ಒಂದಮ್ಮನನ್ನು ಮಾತ್ರ ಅಲ್ಲ ಕಂಡದ್ದು, ಹ್ಮ್ ಮೂರು ಮೂರು ತಾಯಂದಿರನ್ನ ಹ್ಮ್ ಪಡೆದು ಹ್ಮ್ ಅವರ ಸ್ತನ್ಯಪಾನ ಮಾಡಿದಂತಹ ವ್ಯಕ್ತಿತ್ವವಲ್ಲ. ಆ ಮಾತೇರಿಗಾದರೂ ನೀನು 100 ಮಕ್ಕಳನ್ನು ಹೆತ್ತಷ್ಟು ತೃಪ್ತಿಯನ್ನು ಕೊಟ್ಟ ರಾಮ ಅಲ್ಲವೇ? ಬಿಸಿಲ ಬೇಗೆಯಿಂದ ಬೇಯುವಂತಹ ವ್ಯಕ್ತಿಗೆ ಹಾ ಒಂದು ಮರ ನೆರಳನ್ನು ನೀಡುವುದು ಹೌದು, ಹಾ ಆದ್ರೆ ಬದುಕಿನಲ್ಲಿ ಬರುವಂತಹ ಕಷ್ಟಗಳು ಯಾವುದೇ ಇರಲಿ, ಹಾ ಯಾವುದೂ ಬರಲಿ, ಹಾ ಯಾವುದೂ ಹೋಗಲಿ, ಹಾ ತಾಯಿಗಂದಿರ ವೃಕ್ಷದ ನೆರಳು, ಹ್ಮ್ ಮೂರು ಮೂರು ವೃಕ್ಷದ ನೆರಳು ಹ್ಮ್ ಈ ರಾಮನ ಮೇಲಿರುವಾಗ ಅಥವಾ ಲಕ್ಷ್ಮಣನ ಮೇಲಿರುವಾಗ ಹ್ಮ್ ಕಾಯದೆ ಹೋದಿತು, ಹ್ಮ್ ಹೌದಪ್ಪ. ಸಂರಕ್ಷಿಸಿಯೇ ಬರೆದುಕೊಂಡು ಬರುತ್ತದೆ. ಹಾ ಒಂದು ರೀತಿಯಲ್ಲಿ ಹ್ಮ್ ನಿಮ್ಮ ಮಗನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವನ್ನು ಪಡೆಯುವ ಹಾಗೆ ಆಯಿತು. ಹ್ಮ್ ಲಕ್ಷ್ಮಣನೂ ಸಾರ್ಥಕವನ್ನು ಪಡೆದಿದ್ದಾನಲ್ಲ. ಹ್ಮ್ ಇಂತಹ ಒಳ್ಳೆಯ ಗುಣ, ಹಾ ಒಳ್ಳೆಯ ಚಟುವಟಿಕೆ ಹಾ ಯಾರಿಂದ ಪ್ರಾಪ್ತವಾಗ್ತದೆ? ಹಾ ತಾಯಿ ತಾನೇ ಮೊದಲ ಗುರುವಲ್ಲ. ಹ್ಮ್ ತಾಯಿ ಕಲಿಸಿದಂತಹ ಪಾಠದಿಂದಾಗಿ ಹಾ ಆ ವ್ಯಕ್ತಿಯ ಮೂಲ ಶಿಕ್ಷಣ ಎನ್ನುವಂತಹದ್ದು ದೊರೆಯುತ್ತದೆ. ಹ್ಮ್ ಅಂತಹ ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸುಸಂಸ್ಕೃತೆಯನ್ನ ಕಲಿಸಿಕೊಟ್ಟಂತಹ ಮಹಾತಾಯಿ ಹಾ ನಿನ್ನ ಆಶೀರ್ವಾದವೆನ್ನುವಂತಹ ನೆರಳು ನಮ್ಮ ಮೇಲಿರುವಾಗ ಹಾ ಯಾವುದು ಬಂದುದಗಿತು ತಾಯಿ, ಹಾ ಅದೇ ನಮಗೆ ಸಂರಕ್ಷಣೆಯಾಗಿರುತ್ತದೆ. ಹ್ಮ್ ಹೇಳಿದೆ, ಲಕ್ಷ್ಮಣನ್ನ ಕರೆದುಕೊಂಡು ಹೋಗು ಎನ್ನುವ. ಮಗು, ಹ್ಮ್ ನೀ ಹೇಳಿದ್ದೆಲ್ಲ ನಿಜ ಹೌದು. ಆ ತಂದೆ ತಾಯಿಗಳಿಗೆ ಮಕ್ಕಳು ಹುಟ್ಟಿದಾಗ ಎಷ್ಟು ಪುತ್ರೋತ್ಸಾಹವಾಗ್ತದೋ ಅದಕ್ಕೆ 100 ಮಡಿ ಪುತ್ರೋತ್ಸಾಹವಾಗುವುದು ಜಗತ್ತು ಆ ಮಕ್ಕಳನ್ನು ಸಾರ್ಥಕರು 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 ಎಂದು ಕೊಂಡಾಡಿದಾಗ ಮಾತ್ರ. ನೀ ಕಾಡಿಗೆ ಹೋಗುವುದಾಗ ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿದ್ದರೂ ನನ್ನ ರಾಮ ಹಿಡಿದದ್ದು ಧರ್ಮ ಮಾರ್ಗವೆಂಬ ಸ್ಥಿರ ವೃತ್ತಿಯಿಂದ ನಾನು ಹೇಳುತ್ತಿದ್ದೇನೆ. ಹೋಗಿ ಬನ್ನಿ ಮಗು, ಹೋಗಿ ಬಂದು ಜಗತ್ತೆಲ್ಲ ಕೊಂಡಾಡುವ ಮಕ್ಕಳು ನೀವು ನಮಗಾಗಿ ಮತ್ತಷ್ಟು 100 ಮಡಿಯಾದ 1000 ಮಡಿಯಾದ ಪುತ್ರೋತ್ಸಾಹವನ್ನು ಕೊಡುವಂತವರು ನೀವು ನಮಗಾಗಬೇಕು. ಅಮ್ಮ, ಮಗು, ಈ ರಾಮನ ಸಚ್ಚರಿತ್ರ ಇಲ್ಲಿಯವರೆಗೆ ನಡೆದುಕೊಂಡು ಬಂದಂತಹದ್ದು ನಾನು ಮಾತ್ರವಲ್ಲ, ನನ್ನಿಂದ ಬೋಧಿಸಲ್ಪಟ್ಟು ನನ್ನಿಂದ ಹಲವಾರು ವಿದ್ಯೆಗಳನ್ನು ಪಡೆಯಲ್ಪಟ್ಟಿದ್ದಾನೆ. ಅಂತಹವನು ರಾಮಾನುಜನಾದಂತಹ ಲಕ್ಷ್ಮಣನಲ್ವೇ ಇರುವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶಿರಬಾಗಿ ಬೇಡ್ತಾ ಇದ್ದೇವೆ.
ಪ್ರೀತಿಯಿಂದ ಕಳಿಸಿಕೊಡಬೇಕು ತಾಯಿ. ಕಲ್ಯಾಣ ಮಸ್ತು. ಒಂದು ನೆನಪಿರಲಿ, ಮರದ ನೆರಳಲ್ಲಿ ಯಾರೂ ಇರಬಲ್ಲರು, ಧರ್ಮದ ನೆರಳಲ್ಲಿ ಇರಲಿಕ್ಕೆ ಮಾತ್ರ ಅತೀವವಾದ ಸಂಕಲ್ಪ ಬೇಕು, ದೃಢ ಸಂಕಲ್ಪ ಬೇಕು. ಅದನ್ನೇ ನೀವು ಹಿಡಿದು ಮತ್ತೆ ಜಯಶಾಲಿಗಳಾಗಿ ಹಿಂದೆ ಬರುತ್ತೀರಿ ಎಂದು ನಾನು ಆಶಯದಲ್ಲಿದ್ದೇನೆ. ಹೋಗಿ ಬನ್ನಿ ಮಕ್ಕಳೇ, ಹೋಗಿ ಬನ್ನಿ. ಧನ್ಯನಾದ ತಾಯಿ, ಧನ್ಯನಾದ. ಚಂದದಿಂದ ಬಂದಳ ಜಲೋಚನೆ